ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ಸಾಷ್ಟಾಂಗವೆರಗಿ ಆರಾಧಿಸೋಣ. ಆತನು ನಮ್ಮ ದೇವರು, ನಾವು ಆತನ ಪಾಲಿಸುವ ಪ್ರಜೆಯು, ಆತನ ಕೈ ಕೆಳಗಿರುವ ಹಿಂಡು ಆಗಿದ್ದೇವೆ. ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವ ತ್ರಿಯೇಕ ದೇವರ ನಾಮದಲ್ಲಿ ಉಂಟಾಗಲಿ. ಆಮೇನ್. ಉದಯಕಾಲದ ಆರಾಧನೆ ಪ್ರಾರಂಭಿಸುವಾಗೆ ಹಾಡುವಂಥ ಸಂಗೀತಗಳಲ್ಲಿ 153ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಸಂಗೀತಗಳಲ್ಲಿ 153, 1 ಹಾಗೂ 3ನೇ ಚರಣ ಮಾತ್ರ ಹಾಡಿಕೊಳ್ಳೋಣ. 1ನೇ ಚರಣ, 3ನೇ ಚರಣ ಮಾತ್ರ ಹಾಡಿಕೊಳ್ಳೋಣ. ಏಳೆ ನಿನ್ನ ಮೇಲೆಯೇ ನಮ್ಮ ಚಿತ್ತ ಏಸು. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡ್ತಾ ಇರುವಂಥ ನನ್ನ ಪರಲೋಕದ ಪ್ರೀತಿಯ ತಂದೆಯಾದ ದೇವರಲ್ಲಿ, ನಮ್ಮ ರಕ್ಷಕನಾದ ಯೇಸುವೆ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಅನಂತ ಸ್ತೋತ್ರವನ್ನು ಸಲ್ಲಿಸ್ತೇನಪ್ಪ. ಯೇಸುವೆ, ಕೊಟ್ಟಂಥ ಈ ದಿನಕ್ಕಾಗಿ ನಿನಗೆ ಸ್ತೋತ್ರಪ್ಪ ಸ್ವಾಮಿ. ಜೀವಿತರ ಸಂಖ್ಯೆಯಲ್ಲಿ ಎಣಿಕೆ ಮಾಡಿ ಕರ್ತನೆ, ಕೊಟ್ಟಂಥ ಆಯುಷ್ಯದಲ್ಲಿ ಒಳ್ಳೆಯ ಆರೋಗ್ಯವನ್ನು, ಸುಕ್ಷೇಮವನ್ನು, ಸಮಾಧಾನವನ್ನು, ಸಮೃದ್ಧಿಯನ್ನು ಕೊಟ್ಟಪ್ಪ ಕರ್ತನೆ. ಈ ಭೂಲೋಕದ ಯಾತ್ರೆಯಲ್ಲಿ ನಮ್ಮನ್ನು ಅದ್ಭುತವಾಗಿ ನಡೆಸ್ತಾ ಇರೋದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾನಪ್ಪ ಸ್ವಾಮಿ. ಅಪ್ಪ ಕರ್ತನೆ, ನಿನ್ನ ಪವಿತ್ರ ಆಲಯದಕ್ಕೆ ನಿಲ್ಲೋದಕ್ಕೆ ನಾವು ಅಯೋಗ್ಯರಪ್ಪ ಸ್ವಾಮಿ. ಆದರೂ ಸ್ವಾಮಿ, ನಮ್ಮನ್ನು ಕರುಣಿಸಿದ್ದಿ, ನಮ್ಮನ್ನು ಆಶೀರ್ವಾದ ಮಾಡಿದ್ದಿ, ನಮ್ಮನ್ನು ಆಯ್ಕೆ ಮಾಡಿಕೊಂಡು ಕರ್ತನೆ, ನಿನ್ನ ಸೇವೆಯನ್ನು ಮಾಡುವಂಥ ಒಂದು ಅವಕಾಶವನ್ನು ನಮ್ಮ ಜೀವಿತಕ್ಕೆ ಒದಗಿಸಿಕೊಟ್ಟ ಕರ್ತನೆ. ಮಾಡುವಂಥ ಸೇವೆಯಲ್ಲಿ ಯಥಾರ್ಥವಾಗಿ ನಿಷ್ಕಳಂಕರಾಗಿ ಮಾಡುವಂಥ ಕೃಪೆಯನ್ನು ಕೊಟ್ಟಿದ್ದೀರಪ್ಪ ಯೇಸುವೆ. ಅದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನಪ್ಪ ಸ್ವಾಮಿ. ವಿಶೇಷವಾಗಿ ಸಮಯದಿನಪ್ಪ ಕರ್ತನೆ, ಸೇರಿ ಬಂದಂಥ ಎಲ್ಲ ಪ್ರಿಯ ದೇವಜನರು ನಿನ್ನ ಕೈಗೊಪ್ಪಿಸಿ ಕೊಡ್ತೇನಪ್ಪ ಕರ್ತನೆ. ಇನ್ನು ಮಬ್ಬಿರುವಾಗಲೇ ಅಪ್ಪ ಕರ್ತನೆ, ನಿನ್ನ ವಾಕ್ಯವನ್ನು ಕೇಳಬೇಕೆ ಎಂಬುದಾಗಿ ಹಂಬಲದಿಂದ, ತವಕದಿಂದ ಬಂದಿದ್ದಾರಪ್ಪ ಸ್ವಾಮಿ. ಅಪ್ಪ ಕರ್ತನೆ, ಅವರನ್ನು ಕೂಡ ಆಶೀರ್ವಾದ ಮಾಡು. ಅವರನ್ನು, ಅವರ ಕುಟುಂಬ ವರ್ಗದವರನ್ನು ಪ್ರತಿಯೊಬ್ಬರನ್ನು ಸ್ವಾಮಿ ನಿನ್ನ ಆಶೀರ್ವಾದ ಮಾಡಿ ಕರ್ತನೆ. ಅಪ್ಪ ಕರ್ತನೆ, ಅವರಿಗೆ ಬೇಕಂತ ಆತ್ಮಿಕ ಒಂದು ಸಂತೃಪ್ತಿಯನ್ನು ಅನುಗ್ರಹಿಸಿ ಕೊಡು ಎಂಬುದಾಗಿ ನಿನ್ನನ್ನು ಬೇಡುವಳಾಗಿದ್ದೇನಪ್ಪ ಕರ್ತನೆ. ವಿಶೇಷವಾಗಿ ಅಪ್ಪ ಕರ್ತನೆ, ಸಮಯದಲ್ಲಿ ಅಪ್ಪ ಕರ್ತನೆ, ದ್ವಿತೀಯ PUC ಮಕ್ಕಳು ಎಕ್ಸಾಮ್ ಬರಿತಾ ಇದ್ದಾರಪ್ಪ ಕರ್ತನೆ. ಇನ್ನು ಮುಂದಿನ ದಿನಗಳ SLC ಮಕ್ಕಳು ಎಕ್ಸಾಮ್ ಬರೀಲಿಕ್ಕೆ ಇದ್ದಾರಪ್ಪ ಸ್ವಾಮಿ. ಅಂತ ಎಲ್ಲ ಪ್ರಿಯ ಮಕ್ಕಳ ವಿದ್ಯಾರ್ಥಿಗಳನ್ನು ನಿನ್ನ ಕೈಗೆ ಒಪ್ಪಿಸಿ ಕೊಡ್ತೀನಪ್ಪ ಕರ್ತನೆ. ಅನೇಕ ಮಕ್ಕಳಪ್ಪ ಕರ್ತನೆ ಕಷ್ಟಪಟ್ಟು ಪ್ರಯಾಸಪಟ್ಟು ಓದ್ತಾ ಇದ್ದಾರಪ್ಪ ಕರ್ತನೆ. ಅಂತ ಎಲ್ಲ ಪ್ರಿಯ ಮಕ್ಕಳ ಜೀವಿತವನ್ನು ಅಪ್ಪ ಕರ್ತನೆ, ಮುಂದಿನ ದಿನಗಳಲ್ಲಿ ಒಳ್ಳೆಯ ಪ್ರತಿಫಲವನ್ನು ಕೊಡೋದ್ರ ಮೂಲಕ, ಒಳ್ಳೆಯ ಫಲಿತಾಂಶ ಹೊಂದುವುದರ ಮೂಲಕ ಮಕ್ಕಳಪ್ಪ ಕರ್ತನೆ ಉತ್ತಮವಾದ ಭವಿಷ್ಯವನ್ನು ಹೊಂದಿಕೊಂಡ ಕರ್ತನೆ. ನಿನ್ನ ನಾಮವನ್ನು ಅವರ ಮೇಲೆ ಕೆತ್ತುವಂಥ ಕೃಪೆಯನ್ನು ಮಕ್ಕಳಿಗೆ ಅನುಗ್ರಹಿಸಿ ಕರ್ತನೆ. ಊಹೆಗೂ ಮೀರಿದ ಕಾರ್ಯಗಳನ್ನು ಆ ಮಕ್ಕಳ ಜೀವಿತದಲ್ಲಿ ಮಾಡಿ ಎಂಬುದಾಗಿ ನಿನ್ನನ್ನು ಬೇಡಿಕೊಳ್ಳುತ್ತೇನಪ್ಪ ಸ್ವಾಮಿ. ವಿಶೇಷವಾಗಿ ಅಪ್ಪ ಕರ್ತನೆ, ಆನ್ಲೈನ್ ಮೂಲಕವಾಗಿ, ಧ್ವನಿವರ್ಧಕದ ಮೂಲಕವಾಗಿ ನಿನ್ನ ವಾಕ್ಯವನ್ನು ಕೇಳ್ತಿರುವಂಥ ಎಲ್ಲ ಪ್ರಿಯ ಮಕ್ಕಳನ್ನು ನಿನ್ನ ಕೈಗೆ ಒಪ್ಪಿಸಿ ಕೊಡ್ತೇನಪ್ಪ ಕರ್ತನೆ. ವಾಕ್ಯಗಳು ಅವ್ರ ಕಿವಿಗೆ ಬೀಳುವಾಗ ಕರ್ತನೆ, ಅವ್ರನ್ನ ಕರ್ತನೆ, ಅವ್ರನ್ನ ಎಚ್ಚರಿಸಪ್ಪ ಕರ್ತನೆ. ಅವರಲ್ಲಿ ಬದಲಾವಣೆಗಳು, ಮಾನಸಾಂತರಗಳು, ಪಶ್ಚಾತ್ತಾಪಗಳು ಉಂಟಾಗಲಿ ಕರ್ತನೆ. ಎಲ್ಲರೂ ಸ್ವಾಮಿ ರಕ್ಷಣೆ ಅನುಭವಕ್ಕೆ ಬರುವಂಥ ಕೃಪೆಯನ್ನು ಆ ಮಕ್ಕಳಿಗೆ ಅನುಗ್ರಹಿಸಿಕೊಡೆಂಬುದಾಗಿ ನಿನ್ನನ್ನು ಬೇಡಿಕೊಳ್ತೇನಪ್ಪ ಸ್ವಾಮಿ. ವಿಶೇಷವಾಗಿ ಕರ್ತನೆ,
ನಮ್ಮ ಆಲಯವನ್ನು ಆಶ್ರಮ ಕರ್ತನೆ, ಆಲಯದಿರುವಂಥ ಪ್ರತಿಯೊಂದು ಕುಟುಂಬವನ್ನು ನಿನ್ನ ಹಸ್ತಕ್ಕೆ ನಾವು ಒಪ್ಪಿಸಿಕೊಡ್ತೇನೆ ಕರ್ತನೆ. ಕುಟುಂಬದಲ್ಲಿ ವಾಸವಾಗಿರುವಂಥ ಪ್ರಾಯಸ್ಥರನ್ನು, ವೃದ್ಧರನ್ನು, ಅಪ್ಪ ಕರ್ತನೆ, ಯವನಸ್ಥ ಮಕ್ಕಳನ್ನು, ಚಿಕ್ಕ ಮಕ್ಕಳನ್ನು ಹೆಸರಾಗಿ ನಿನ್ನ ಆಶೀರ್ವಾದ ಮಾಡಕರ್ತನೆ. ಮಕ್ಕಳೆಲ್ಲರಿಗೂ ಬೇಕಂತ ಒಳ್ಳೆಯ ಆರೋಗ್ಯವನ್ನು ಕೊಟ್ಟಕರ್ತನೆ. ಕುಟುಂಬದಲ್ಲಿ ಸಮಾಧಾನ, ನೆಮ್ಮದಿ ನೆಲೆಸುವಂಥ ಕೃಪೆಯನ್ನು ನೀ ಅನುಗ್ರಹಿಸಿ ಕೊಡಪ್ಪ ಸ್ವಾಮಿ. ವಿಶೇಷವಾಗಿ ಅಪ್ಪ ಕರ್ತನೆ ಸ್ವಾಮಿ, ಈ ದಿನ ವಾಕ್ಯ ಸಂದೇಶ ಕೊಡುವಂಥ ಪ್ರಿಯ ಸೇವಕರನ್ನ ಕೈಗೆ ಒಪ್ಪಿಸಿ ಕೊಡ್ತೇನೆ ಅಪ್ಪ ಕರ್ತನೆ. ಬಲಪಡಿಸಿ ಕರ್ತನೆ. ಅನೇಕ ಸಂದೇಶಗಳ ಮೂಲಕ ಅಪ್ಪ ಕರ್ತನೆ ನಮ್ಮನ್ನು ಆತ್ಮಿಕವಾಗಿ ಬಲಪಡಿಸಿದ್ದೆ ಪಾಯಿಸುವೆ. ಅದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಮುಂದಿನ ದಿನಗಳಲ್ಲಿ ಅಪ್ಪ ಕರ್ತನೆ ಅವ್ರನ್ನ ಹೆಚ್ಚಾಗಿ ಸಮಯ ಸಭೆಯಲ್ಲಿ ಉಪಯೋಗಿಸಿಕೊಂಡು ಕರ್ತನೆ ನಿನ್ನ ಅವರನ್ನು ಬಲಪಡಿಸಿ ಆಶೀರ್ವದಿಸಿ ಮುನ್ನಡೆಸಿಕೊಂಡು ಅಪ್ಪ ಕರ್ತನೆ. ಈ ದಿನ ವಾಕ್ಯವನ್ನು ಬಿತ್ತುವಾಗ ಅಪ್ಪ ಕರ್ತನೆ ಆ ಬಿತ್ತುವಂಥ ಬೀಜಗಳನ್ನ ಮುರಿದಲ್ಲಿ ಅಪ್ಪ ಕರ್ತನೆ 60ರಷ್ಟು ಅಪ್ಪ ಕರ್ತನೆ 100ರಷ್ಟು ಫಲ ಕೊಡ್ಲಿಕ್ಕೆ ಅಂತ ಕೃಪೆಯನ್ನು ಅನುಗ್ರಹಿಸಿ ಕರ್ತನೆ. ಹೇಗೂ ಸ್ವಾಮಿ ನಮ್ಮ ಚಿತ್ತವಲ್ಲ ಕರ್ತನೆ, ನಿನ್ನ ಚಿತ್ತಂತೆ ಕಾರ್ಯ ಮಾಡೆಂದು ಈ ಚಿಕ್ಕ ಪ್ರಾರ್ಥನೆಯನ್ನು ಯೇಸುವೆ ನಿನ್ನ ಪರಿಶುದ್ಧವಾದ ನಾಮದಲ್ಲಿ ನಂಬಿಕೆಯಿಂದಲೂ ದೀನತೆಯಿಂದಲೂ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಆರಾಧನೆಯನ್ನು ಮುಂದುವರಿಸುವ ಹಾಗೆ ಟಿವಿ ಪರದೆ ಮೇಲೆ ಮೂಡಿಬರುವಂಥ ಮಹಿಮಾ ಗೀತೆಗಳನ್ನು ಹಾಡಿಕೊಳ್ಳೋಣ. ಮೊದಲನೇದಾಗಿ ಎನ್ನೇಸು ರಾಜನು ಬರುವ ಅಸಂಖ್ಯ ದೂತರೊಡನೆ.
ಪ್ರಾರ್ಥನೆ ಮಾಡೋಣ. ಪರಮ ಪ್ರೀತಿಯುಳ್ಳ ಪರಲೋಕದ ತಂದೆಯಾದಂಥ ದೇವರೇ, ಈ ಬೆಳಗಿನ ಜಾವದಲ್ಲಿ ನಿನ್ನನ್ನು ಕೊಂಡಾಡ್ತೇವೆ ಸ್ವಾಮಿ. ನಮ್ಮ ಜೀವಿತದಲ್ಲಿ ಇನ್ನೊಂದು ದಿನವನ್ನು ನೀನು ಕೃಪೆಯಿಂದ ಕೊಟ್ಟಿದ್ದಿ ಸ್ವಾಮಿ. ಇವತ್ತಿನ ದಿವಸ ನಿನಗೋಸ್ಕರ ನಾವು ಜೀವಿಸಬೇಕನ್ನುವಂಥ ಉದ್ದೇಶದಿಂದ ಜೀವಿತವನ್ನು ಕೊಟ್ಟಿದ್ದಿ ಕರ್ತನೆ. ಇದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ನಿನ್ನ ಚಿತ್ತ ಪ್ರಕಟವಾಗಲಿ ಸ್ವಾಮಿ. ನಿನ್ನ ಚಿತ್ತ ನೆರವೇರಲಿ ಕರ್ತನೆ. ನಾವು ಯಾರೇ ಆಗಿದ್ದರು, ಎಲ್ಲೇ ಇದ್ದರು, ಹೇಗೆ ಇದ್ದರು, ನಮ್ಮ ಜೀವಿತದಲ್ಲಿ ನಿನ್ನ ವಾಕ್ಯದ ಕೃಪೆ ಸದಾಕಾಲ ನಮ್ಮ ಸಂಗಡ ಉಳಿಲಿಕ್ಕಾಗೋ ಹಾಗೆ ಕೃಪೆ ಮಾಡು ಕರ್ತನೆ. ವಿಶೇಷವಾಗಿ ನಿನ್ನ ವಾಕ್ಯದ ಧ್ಯಾನ ಮಾಡುತ್ತಿರುವಾಗ ಪವಿತ್ರಾತ್ಮ ದೇವರೇ, ನಮ್ಮ ಪ್ರತಿಯೊಬ್ಬೊಬ್ಬರ ಸಂಗಡ ನೀನು ಮಾತನಾಡು ಸ್ವಾಮಿ. ನಮಗೆ ಬೇಕಾದಂಥ ಆದರಣೆಯ ವಾಕ್ಯವನ್ನು ಕೊಡು ಕರ್ತನೆ. ಇದರಿಂದ ನಾವು ಆತ್ಮಿಕ ಬಲವನ್ನು ಹೊಂದಿ ಈ ಲೋಕದಲ್ಲಿ ಅರ್ಥಗರ್ಭಿತವಾದಂಥ ಬದುಕನ್ನು ಬದುಕಲಿಕ್ಕಾಗೋ ಹಾಗೆ ನಮ್ಮ ಪ್ರತಿಯೊಬ್ಬೊಬ್ಬರನ್ನ ಬಲಪಡಿಸಿ ಕರುಣಿಸಿ ನಡೆಸಬೇಕೆಂದು ನಮ್ಮ ಪ್ರಭು ರಕ್ಷಕನೂ ಆದಂಥ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ. ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ನಮ್ಮ ದೇವರೇ, ಆಮೇನ್. ಯೇಸು ಕ್ರಿಸ್ತನಲ್ಲಿ ಪ್ರೀತಿಯ ಸಭಾಪಾಲಕರೇ, ಸಹೋದರರೇ, ಸಹೋದರಿಯರೇ, ಇವತ್ತಿನ ದಿವಸ ನಿಮ್ಮ ಮಧ್ಯದಲ್ಲಿ ವಾಕ್ಯವನ್ನು ಹಂಚಿಕೊಳ್ಳೋ ಹಾಗೆ ಈ ಒಂದು ಅವಕಾಶ ದೇವರು ಕಲ್ಪಿಸಿಕೊಟ್ಟಿದ್ದಾನೆ ಮತ್ತು ಇದನ್ನು ವ್ಯವಸ್ಥೆ ಹಿರಿಯರು ಮಾಡಿದ್ದಾರೆ, ನಮ್ಮ ಸಭಾಪಾಲಕರು ಮಾಡಿದ್ದಾರೆ. ಹಾಗಾಗಿ ಅವ್ರಿಗೂ ಕೂಡ ಮತ್ತು ತಮಗೂ ಕೂಡ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ವಂದಿಸುವನಾಗಿದ್ದೇನೆ. ಕರ್ತನಲ್ಲಿ ಪ್ರಿಯರೇ, ಕನ್ನಡದಲ್ಲಿ ಒಂದು ಮಾತಿದೆ, ನಾವು ಯಾವತ್ತೂ ಹೇಳ್ತೇವೆ. ಆ ಮಾತೇನೆಂದರೆ, ತಾನು ಒಂದು ಬಗೆದರೆ ದೈವ ಇನ್ನೊಂದು ಬಗೆಯಿತು. ತಾನು ಒಂದು ಬಗೆದರೆ ದೈವ ಇನ್ನೊಂದು ಬಗೆಯಿತು ಅಂತ ನಾವು ನೋಡ್ತೀವಿ. ಈ ಮಾತಿನ ಅರ್ಥ ಏನಂತಂದ್ರೆ, ನಮ್ಮ ಜೀವಿತದಲ್ಲಿ ಅನೇಕ ಸಾರಿ ನಾವು ಅನ್ಕೊಂತೇವ್ರಿ, ನಾವು ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು, ನಾನು ಹಿಂಗೆ ಬದುಕಬೇಕು, ಹಂಗೆ ಬದುಕಬೇಕು ಅಂತ ಎಷ್ಟೋ ಸಾರಿ ನಾವು ನಮ್ಮದೇ ಆದಂಥ ಬದುಕನ್ನು ಜೀವಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವ್ರಿ. ಆದ್ರೆ ದೈವ ಅನೇಕ ಸಾರಿ ನಮ್ಮನ್ನು ಬೇರೆ ರೀತಿಯಾಗಿ ನಡೆಸ್ತೈತ್ರಿ. ನಾವು ಅಂದ್ಕೊಂಡಂಥ ಬದುಕನ್ನು ನಾವು ಬದುಕಲಿಕ್ಕಿಲ್ಲ.
ನಮ್ಮ ಬದುಕಿನಲ್ಲಿ ಆಗು ಹೋಗುವಂಥ ಘಟನೆಗಳು ಬಹಳ ನಮ್ಮ ವಿಚಾರಕ್ಕೆ ತದ್ವಿರುದ್ಧವಾಗಿರ್ಬೋದು. ಇಂಥ ಸಂದರ್ಭ ಕೂಡ ಬರುತ್ತೆ. ಇದಕ್ಕೆ ನಾವು ಕನ್ನಡದಲ್ಲಿ ಒಂದು ತಪ್ಪು ಲೆಕ್ಕಾಚಾರ ಅನ್ನುವಂಥ ಪದವನ್ನು ಬಳಸ್ತೀವಿ ರೀ. ಇಂಗ್ಲಿಷ್ನಲ್ಲಿ ಅದಕ್ಕೆ ಮಿಸ್ಕ್ಯಾಲ್ಕುಲೇಷನ್ಸ್ ಅಂತ ಹೇಳ್ತೇವೆ. ಕ್ಯಾಲ್ಕುಲೇಷನ್ ಅಂದರೆ ಲೆಕ್ಕಾಚಾರ. ಮಿಸ್ಕ್ಯಾಲ್ಕುಲೇಷನ್ ಅಂತಂದರೆ ಅದನ್ನು ತಪ್ಪಾಗಿ ನಾವು ಅನ್ಕೊಳ್ಳೋದು, ನಮ್ಮ ಲೆಕ್ಕಾಚಾರ ತಪ್ಪಿ ಹೋಗೋದ್ರಿ. ಇದು ನಮ್ಮ ಪ್ರತಿಯೊಬ್ಬೊಬ್ಬರ ಜೀವನದ ಒಂದು ಸತ್ಯಾಂಶ. ಹಾಗಾದರೆ ಕರ್ತನಲ್ಲಿ ಪ್ರಿಯರೇ, ಇವತ್ತು ಯಾಕೆ ನಮ್ಮ ಜೀವಿತದಲ್ಲಿ ಈ ರೀತಿ ತಪ್ಪು ಲೆಕ್ಕಾಚಾರ ಆಗ್ತದೆ? ಇದಕ್ಕೆ ಕಾರಣ ಏನು? ಅನೇಕ ಸಾರಿ ನಾವು ಒಂದು ಅನ್ಕೊಂತೀವಿ, ಅದು ಆಗೋದ ಬೇರೆ ಆಕೈತ್ರಿ. ಈ ರೀತಿ ಆಗಲಿಕ್ಕೆ ಕಾರಣ ಏನು ಅನ್ನುವಂಥ ಪ್ರಶ್ನೆ ನಮ್ಮ ಮನಸ್ಸಿಗೆ ಬರಲಿಕ್ಕೆ ಸಾಧ್ಯತೆ ಇರ್ತೈತ್ರಿ. ಒಂದು ಮುಖ್ಯವಾದ ಬಲವಾದ ಕಾರಣ ಏನು ಅಂತಂದರೆ, ನಾವು ಬೇಡಾದ ವಿಷಯಗಳ ಮೇಲೆ ನಂಬಿಕೆ ಇಡ್ತೀವಿ. ಯಾವುದು ಅವಶ್ಯಕತೆ ಇಲ್ಲ ಅವುಗಳ ಬಗ್ಗೆ ನಾವು ಭಾಳ ನಂಬಿಕೆ ನಮ್ಮ ಜೀವಿತದಲ್ಲಿ ಇಟ್ಕೊತೀವಿ. ಇದರಿಂದ ನಮ್ಮ ಲೆಕ್ಕಾಚಾರ ತಪ್ಪಿ ಹೋಗ್ತೈತ್ರಿ. ಇನ್ನೊಂದು ಕಾರಣ ಏನಂತಂದ್ರೆ, ನಾವು ಪರಿಸ್ಥಿತಿ ಹಿಂಗೇ ಇರ್ತೈತಿ ಅಂತ ನಾವು ಅನ್ಕೊಂತೀವಿ ರೀ ಅನೇಕ ಸಾರಿ. ಆದ್ರೆ ಪರಿಸ್ಥಿತಿ ಅನೇಕ ಸಾರಿ ಬೇರೆ ಆಗ್ಬಿಡ್ತೈತ್ರಿ. ಅವಾಗ ನಮ್ಮ ಲೆಕ್ಕಾಚಾರ ತಪ್ಪಿ ಹೋಗ್ತೈತ್ರಿ. ಇನ್ನೂ ಒಂದು ಕಾರಣ ಏನಂತಂದ್ರೆ, ನಾವು ಅನೇಕ ಸಾರಿ ಜನರು ಈ ರೀತಿ ನಮ್ಮ ಜೊತೆ ವರ್ತನೆ ಮಾಡ್ತಾರ, ಈ ರೀತಿ ಅವ್ರು ಇರ್ತಾರ, ಹಿಂಗಿರ್ತಾರ ಅಂತ ನಾವು ಮೊದಲು ಅನ್ಕೊಂತೀವ್ರಿ. ಆದ್ರೆ ಆ ಹೊತ್ನಾಗ ಜನರು ಚೇಂಜ್ ಆಗಿಬಿಡ್ತಾರೆ. ಆ ಹೊತ್ನಾಗ ಅನೇಕ ಸಾರಿ ವಿಚಿತ್ರವಾದಂಥ ವರ್ತನೆಯಲ್ಲಿ ಅವರು ತಮ್ಮನ್ನು ತಾವು ತೋರಿಸ್ಕೊತಾರೆ. ಇದರಿಂದ ಏನಾಕೈತ್ರಿ, ಇವೆಲ್ಲ ಕಾರಣಗಳಿಂದ ನಮ್ಮ ಲೆಕ್ಕಾಚಾರ ಜೀವನದಲ್ಲಿ ತಪ್ಪಿ ಹೋಗ್ತೈತ್ರಿ. ಹಾಗಾಗಿ ಕರ್ತನಲ್ಲಿ ಪ್ರಿಯರೇ, ಇವತ್ತು ನಮ್ಮ ಒಂದು ಜೀವಂತ ಉದಾಹರಣೆ ಅಯೋತಿಲ್ಲಾ ಅಲಿ ಖಮೇನಿ, ಇರಾನದ ಮುಖಂಡರು. ಎಷ್ಟು ಸುಭದ್ರವಾದಂಥ ಬದುಕು ಅವ್ರದ್ದು. ಇವತ್ತು ಯಾವುದೇ ರೀತಿಯಾದಂಥ ಅವರು ದುರ್ಘಟನೆ ಸಂಭವಿಸಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಒಂದು ಅರ್ಥದಲ್ಲಿ ಅವರು ಬದುಕ್ತಾ ಇದ್ರು. ಆದ್ರೆ ನೋಡ್ರಿ, ತಾನು ಒಂದು ಬಗೆದರೆ ದೈವ ಇನ್ನೊಂದು ಬಗೆಯಿತು. ಏನಂತಂದ್ರೆ, ಅವರ ಒಂದು ಕ್ಷಣ ತಮ್ಮ ಬಂಕರ್ ಬಿಟ್ಟು ಹೊರಗೆ ಬಂದಿದ್ದ ತಡ ಅವ್ರ ಮೇಲೆ ಬಾಂಬ್ ಬಿತ್ರಿ. ಇವತ್ತು ಇಂಥ ಒಂದು ಜಾಗತಿಕ ಮುಖಂಡನ ಪರಿಸ್ಥಿತಿ ಹಿಂಗಾಕೈತಂದ್ರೆ ಇನ್ನು ನಿಮ್ಮ ಬಾಳೆವೇನು, ನಮ್ಮ ಪರಿಸ್ಥಿತಿ ಏನು? ಅನೇಕ ಸಾರಿ ನಾವು ಬಿದ್ದು ಹೋಗ್ಬಿಡ್ತೇವ್ರಿ. ಇದೇ ಮಾತನ್ನ, ಈ ಒಂದು ಸತ್ಯಾಂಶವನ್ನ ಯಾವ ರೀತಿ ತಪ್ಪು ಕಲ್ಪನೆಗಳನ್ನು ಮಾಡಿ, ತಪ್ಪು ಲೆಕ್ಕಾಚಾರ ಹಾಕಿ ನಮ್ಮ ಜೀವನದಲ್ಲಿ ನಾವು ಸೋತ್ ಹೋಗ್ತೀವಿ, ಹಾಳಾಗಿ ಹೋಗ್ತೀವಿ, ದುಃಖದಲ್ಲಿ ನಾವು ಕೊನೆಗೊಳ್ತೀವಿ ಅನ್ನೋದಕ್ಕೆ ಯೇಸು ಬೈಬಲ್ದಲ್ಲಿ ಒಂದು ಬಹಳ ಚಂದವಾದ ಕಥೆ ಹೇಳ್ತಾನ್ರಿ. ಆ ಕಥೆಯ ಮೂಲ ವಿಚಾರ ಏನು ಅಂತಂದರೆ, ನಮ್ಮ ಜೀವನದಲ್ಲಿ ನಾವು ಏನು ಅನ್ಕೊಂತೀವಿ ಆ ರೀತಿ ಆಗೋದಿಲ್ಲ. ದೈವ ಯಾವ ರೀತಿ ಇಷ್ಟಪಡ್ತೈತೆ ಅದೇ ರೀತಿ ಆಕೈತಿ ಅನ್ನೋದಕ್ಕೆ ಬಹಳ ಸರಳವಾದಂಥ ಚಂದವಾದಂಥ ಒಂದು ಕತೆ ಯೇಸು ಹೇಳ್ತಾನ್ರಿ. ಆ ಕತೆ ಹೀಗಿದೆ ಪ್ರಿಯರೇ. ಒಬ್ಬ ತಂದೆಗೆ 2 ಗಂಡು ಮಕ್ಕಳು. ಆ 2 ಗಂಡು ಮಕ್ಕಳಲ್ಲಿ ಲೂಕನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವ್ರಿ. ಆ 2 ಗಂಡು ಮಕ್ಕಳಲ್ಲಿ ಸಣ್ಣವೇನಿದ್ದ ಕಿರಿ ಮಗ, ಅವನು ಸ್ವಲ್ಪ ಫಟಿಂಗಾರಿ, ಅವನೊಂದು ಸ್ವಲ್ಪ ದಾರಿ ತಪ್ಪಿದ ಮನುಷ್ಯ. ಅವನು ಹೆಂಗಂತಂದ್ರೆ, ಅವನ ಜೀವನದಾಗ ನಾನು ಮಜಾ ಮಾಡಬೇಕು, ನನ್ನ ಜೀವನದ ಸುಖವನ್ನು ಅನುಭವಿಸ್ಬೇಕು. ನೋಡ್ರಿ, ನನಗೆ ಅನೇಕ ಸಾರಿ ಈ ಬೆಳಿಗ್ಗೆ ಗುಡ್ ಮಾರ್ನಿಂಗ್ ಮೆಸೇಜಸ್ ಬರ್ತಾವ್ರಿ. ಗುಡ್ ಮಾರ್ನಿಂಗ್ ಮೆಸೇಜಸ್ದಾಗ ಅವರು ಸಾಮಾನ್ಯವಾಗಿ ಹಾಕುವಂಥ ಮಾತೇನಂದ್ರೆ, ಜೀವನ ಭಾಳ ಸಂಕ್ಷಿಪ್ತವಾಗಿದೆ, ಎಂಜಾಯ್ ಮಾಡಿ, ಲೈಫ್ ಈಸ್ ಶಾರ್ಟ್, ಎಂಜಾಯ್ ಆಸ್ ಮಚ್ ಆಸ್ ಪಾಸಿಬಲ್. ಎಷ್ಟು ಸಾಧ್ಯ ಇದೆಯೋ ಅಷ್ಟು ಎಂಜಾಯ್ ಮಾಡಿ, ಯಾಕಂದ್ರೆ ನಾವು ಭಾಳ ವರ್ಷ ಇಲ್ಲಿ ಬದುಕೋದಿಲ್ಲ. ಹಾಗಾಗಿ ಜಸ್ಟ್ ಎಂಜಾಯ್. ನೋಡ್ರಿ, ಎಂಜಾಯ್ ಮಾಡು ಅನ್ನುವಂಥ ಅರ್ಥ ಸಂತೋಷ ಪಡ್ರಿ ಅಂತಿದ್ರೆ ಓಕೆ, ಕರೆಕ್ಟ್. ಮಜಾ ಮಾಡ್ರಿ ಅನ್ನೋದಿತ್ತಂದ್ರೆ ಖಂಡಿತವಾಗಿ ಇದು ತಪ್ಪು ಪ್ರಿಯರಿ. ನಮ್ಮ ಜೀವನ ಭಾಳ ಸಂಕ್ಷಿಪ್ತವಾಗಿದೆ, ಹಾಗಾಗಿ ನಾವು ಎಷ್ಟು ಸಾಧ್ಯತೆ, ಏನೇನು ದಾರಿ ಸಾಧ್ಯ ಅದಾವು ಎಲ್ಲ ರೀತಿಯಿಂದ ಮಜಾ ಮಾಡಿ ನಾವು ಈ ಲೋಕವನ್ನು ಬಿಟ್ಟು ಹೋಗಬೇಕು ಅನ್ನುವಂಥ ಯೋಚನೆ ಬರೋದು ಅದು ಭಾಳ ಕೆಟ್ಟದ್ದು. ಇದರ ಪರಿಣಾಮ ಕೆಟ್ಟದ್ದಾಗ್ತೈತ್ರಿ, ಒಳ್ಳೆಯದು ಎಂದೂ ಆಗೋದಿಲ್ಲ. ಈ ತಂದೆಗಿರುವಂಥ 2 ಮಕ್ಕಳಲ್ಲಿ ಕಿರೆ ಮಗ, ಅವನಿಗೆ ಜೀವನದಲ್ಲಿ ಮಜಾ ಮಾಡಬೇಕಾಗಿತ್ತು. ಅವನ ಜೀವನದ ಎಲ್ಲ ಸಂತೋಷನ ಅನುಭವಿಸ್ಬೇಕಾಗಿತ್ತು. ವಿಧ ವಿಧವಾದಂಥ ರೀತಿಯಲ್ಲಿ ತಾನು ಸುಖ ಪಡಬೇಕು
ಅನ್ನುವಂಥ ಒಂದು ಯೋಚನೆ ಅವನ ಮನಸ್ಸಿನಲ್ಲಿತ್ರಿ. ಅದಕ್ಕೆ ಒಂದು ದಿವಸ ಏನು ಮಾಡ್ತಾನ, ಅವ ತನ್ನ ತಂದೆ ಕಡೆ ಬಂದು ಹೇಳ್ತಾನ, ನೋಡಪ್ಪ ನನಗೆ ಸಾಕಾಗೆ ಜೀವನ, ನನಗೆ ನನ್ನ ಆಸ್ತಿ ಕೊಟ್ಬಿಡು, ನಾನು ನಿನ್ನ ಬಿಟ್ಟು, ನಿನ್ನ ಮನೆ ಬಿಟ್ಟು, ನಿನ್ನ ಊರು ಬಿಟ್ಟು ನಾ ಹೋಗ್ತೀನಿ ಅಂತ ಹೇಳಿದ್ದಾರೆ. ಅವಾಗ ತಂದೆ ಬಹುಶಃ ಅವನಿಗೆ, ಬೇಡ ಮಗನೇ, ಈ ರೀತಿ ಮಾಡೋದು ತಪ್ಪು, ನಾವೆಲ್ಲರೂ ಒಟ್ಟಿಗಿರೋಣ, ನಿಮ್ಮ ಅಣ್ಣ, ನೀನು, ನಾನು ಎಲ್ಲರೂ ಸೇರಿ ಕುಟುಂಬವಾಗಿರೋಣ, ಈ ರೀತಿ ಮಾಡಬೇಡ ಅಂತ ಹೇಳಿರ್ಬೋದ್ರಿ. ಆದರೆ ಅವಳಿಗೆ ಇಲ್ಲ, ನಾ ಕೇಳೋದಿಲ್ಲ, ನನ್ನ ಆಸ್ತಿ ನನಗೆ ಕೊಡ್ಬೇಕು, ನೀನು ನನ್ನ ಹಕ್ಕದು, ನೀ ಕೊಡಲೇಬೇಕು ಅಂತ ಹೇಳ್ದ. ಸರಿ, ತಂದೆಗೆ ಬೇರೆ ವಿಧಿ ಇರಲಿಲ್ಲರಿ. ಭಾಳ ಮನಸ್ಸು ನೋವು ಮಾಡಿಕೊಂಡು ತಂದೆ ಅವನಿಗೆ ಏನು ಬರಬೇಕಾಗಿತ್ತು ಎಲ್ಲ ಆಸ್ತಿ ಅವನ ಹೆಸರಿಗೆ ಬರೆದುಬಿಟ್ಟ. ಈತನೇನು ಮಾಡ್ತಾನ್ರಿ, ಆ ಸಣ್ಣ ಮಗ ಆ ಆಸ್ತಿನೆಲ್ಲ ತಗೊಂಡು ಅವನ್ನೆಲ್ಲ ಮಾರಾಟ ಮಾಡಿ, ಅವನಿಗೇನು ಜಮೀನು ಅದು ಇದು ಆಸ್ತಿ ಬರಬೇಕಾಗಿತ್ತು ಎಲ್ಲವನ್ನ ಮಾರಾಟ ಮಾಡಿ ದುಡ್ಡನ್ನು ತಗೊಂಡು ಆತನು ದೂರ ದೇಶಕ್ಕೆ ಹೋದ ಅಂತ ಯೇಸು ಹೇಳ್ತಾನ್ರಿ. ದೂರ ದೇಶಕ್ಕೆ ಈ ಜನರನ್ನು ಬಿಡ್ತಾನೆ, ಕುಟುಂಬ ಬಿಡ್ತಾನೆ, ಅವ್ರ ಅಪ್ಪನ ಬಿಡ್ತಾನೆ, ಎಲ್ಲನೂ ಬಿಡ್ತಾನೆ, ಬಿಟ್ಟು ದೂರ ದೇಶಕ್ಕೆ ಮಜಾ ಮಾಡಕ್ಕೆ ಹೋಗ್ತಾನ್ರಿ. ಅವನ ಮೂಲ ಉದ್ದೇಶ ಬಿಸ್ನೆಸ್ ಮಾಡಿ ನಾನು ಜೀವನದಲ್ಲಿ ಸುಧಾರಿಸ್ಬೇಕು ಅಂತಲ್ಲ, ಎಂಜಾಯ್ ಮಾಡಬೇಕು, ನನಗೆ ರೊಕ್ಕ ಐತೆ ನನ್ನ ಕೈಯಾಗ ಅನ್ನುವಂಥ ಒಂದು ಯೋಚನೆಯಿಂದ ಹೋಗ್ತಾನೆ ಅಂತ ನಾವು ನೋಡ್ತೀವಿ ಪ್ರಿಯರೇ. ಸ್ವಲ್ಪ ಈ ಮನುಷ್ಯನನ್ನು ಗಮನಿಸ್ರಿ ಪ್ರಿಯರೇ. ಇವನು ಜೀವನದಲ್ಲಿ ಮಾಡಿದ್ದು ಅನೇಕ ಸಂಗತಿಗಳು ತಪ್ಪಾಗಿದ್ವು. ಅದನ್ನು ನಾನು ಒಂದು 4-5 ವಿಷಯಗಳನ್ನು ನಿಮಗೆ ಹೇಳಿ ನನ್ನ ಪ್ರಸ್ತಾಪ ಮುಗಿಸ್ತೇನೆ ರೀ. ಒಂದನೇದಾಗಿ ನೋಡ್ರಿ, ಅವನೇನು ಅನ್ಕೊಂಡ, ದುಡ್ಡು ಇದ್ರೆ ಸಾಕು, ನಾನು ನನ್ನ ಜೀವನದಲ್ಲಿ ಬೇಕಾದನ್ನು ನಾನು ಅನುಭವಿಸಬಹುದು. ಓನ್ಲಿ ಮನಿ ಕ್ಯಾನ್ ಟೇಕ್ ಮೀ ಟು ಎನಿವೇರ್. ಇಡೀ ಇಟರ್ನಲ್ ಲೈಫ್ ನಾನು ಭಾಳ ಐಶೋ ಆರಾಮದಿಂದ ಬದುಕ್ತೇನೆ, ನನ್ನ ಹತ್ರ ಬೇಕಾದಷ್ಟು ರೊಕ್ಕ ಐತಿ ಅನ್ನುವಂಥ ಒಂದು ತಪ್ಪು ಲೆಕ್ಕಾಚಾರ ಅವ ಹಾಕಿದ್ದಾರೆ. ಆಗಲೇ ಕರ್ತನಲ್ಲಿ ಪ್ರಿಯರೇ, ನಾನು ನಿಮ್ಗೆ ಹೇಳಿದೆ, ನಾವು ಅನೇಕ ಸಾರಿ ಬೇಡಾದ ವಿಷಯಗಳ ಮೇಲೆ ನಾವು ನಮ್ಮ ನಂಬಿಕೆ ಇಡ್ತೇವ್ರಿ. ಉದಾಹರಣೆಗಾಗಿ ನಮ್ಮ ದುಡ್ಡು, ನಮ್ಮ ಪಾಸ್ಬುಕ್, ನಮ್ಮ ಬ್ಯಾಂಕ್ನಲ್ಲಿರುವಂಥ ಡೆಪಾಸಿಟ್ಸ್, ಇವುಗಳ ಮೇಲೆ ನಮಗೆ ಅಪಾರವಾದಂಥ ನಂಬಿಕೆ. ನನ್ನ ಪರಿಸ್ಥಿತಿ ಬೇಕಾದ ಬರಲಿ, ನನಗೆ ಹೆಂಗೂ ರೊಕ್ಕ ಐತಿ, ನಾನು ಬದುಕ್ತೇನೆ ಅನ್ನುವಂಥ ಒಂದು ಭಂಡ ಧೈರ್ಯ ನಮಗೆ ಬಂದ್ಬಿಡ್ತೈತಿ ಪ್ರಿಯರೇ. ಯೇಸು ಹೇಳ್ತಾನ, ಇದು ಶುದ್ಧ ತಪ್ಪು. ಯಾಕಂತಂದ್ರೆ ನಿನ್ನ ದುಡ್ಡು ನಿನಗೆ ಎಲ್ಲೂ ಕರ್ಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ. ಕ್ಷಣಿಕ ಮಾತ್ರ ನೀನು ಸುಖ ಪಡ್ತಿ, ಆಮೇಲೆ ಒದ್ದಾಡ್ತಿ ನೀನು ಅನ್ನುವಂಥ ಕಥೆನ ಇಲ್ಲಿ ಯೇಸು ಹೇಳ್ತಾನ್ರಿ. ಈ ಮನುಷ್ಯ ಹೋದಾರಿ, ದೂರ ದೇಶಕ್ಕೆ ಹೋದ, ಅಲ್ಲಿ ರೊಕ್ಕ ಖರ್ಚು ಮಾಡಿದ, ಸ್ನೇಹಿತರನ್ನು ಮಾಡ್ಕೊಂಡ. ನೋಡ್ರಿ, ನೀವು ರೊಕ್ಕ ಖರ್ಚು ಮಾಡ್ತೀರಂದ್ರೆ ಬೇಕಾದಷ್ಟು ಜನ ನಿಮ್ಮ ಹಿಂದೆ ಬರ್ತಾರೆ. ಈತ ಅವ್ರಿಗೂ ದುಡ್ಡು ಖರ್ಚು ಮಾಡಿದ, ತಾನೂ ಖರ್ಚು ಮಾಡಿಕೊಂಡ, ಏನೇನು ಅವನ ಕಲ್ಪನೆಯಲ್ಲಿ ಬರ್ತೈತಿ ಎಲ್ಲನೂ ಮಾಡಿದ್ದಾರೆ. ನೋಡ್ರಿ, ಆ ರೀತಿ ಒಂದು ಬದುಕನ್ನು ಬದುಕಿದಾಗ, ಐಷಾರಾಮದ ಬದುಕನ್ನು ಬದುಕಿದಾಗ ನಮ್ಮ ದುಡ್ಡು ಎಷ್ಟು ದಿವಸ ಇರ್ತೈತ್ರಿ ನಮ್ಮ ಜೊತೆಲಿ. ನೋಡ್ರಿ, ಅವನ ಬರ್ಬರ್ತಾ ಏನಾಯಿತು, ಅವನ ದುಡ್ಡು ಖಾಲಿ ಆಯ್ತ್ರಿ. ಖಾಲಿ ಆಯ್ತು, ಸಮಸ್ಯೆ ಆಗ್ಬಿಡ್ತು ಅವನಿಗೆ. ದೂರ ದೇಶಕ್ಕೆ ಬೇರೆ ಬಂದಾನ, ಅವ್ರ ಅಪ್ಪನ ಬಿಟ್ಟು ಬಂದಾನ, ಇಲ್ಲಿ ಯಾರೋ ಸಂಬಂಧಿಕರಿಲ್ಲ. ಅವನು ನೋಡಿದ್ರೆ ದುಡ್ಡು ಖಾಲಿ ಆಗತ್ತಿತ್ತು, ಏನು ಮಾಡಬೇಕು ಅನ್ನುವಂಥದ್ದು ಒಂದು ಭಾಳ ದೊಡ್ಡ ಪ್ರಶ್ನೆ ಅವನಿಗೆ ಬಂತ್ರಿ. ನಾನು ಒಂದು ಕೆಲವು ವರ್ಷಗಳ ಹಿಂದೆ ಒಂದು ಕತೆ ಓದಿದ್ದೆ. ಆ ಕಥೆಯಲ್ಲಿ ಶಾರ್ಟ್ ಸ್ಟೋರಿ ರೀ. ಆ ಕಥೆಯಲ್ಲಿ ಏನಂತಂದ್ರೆ, ಒಂದು ವಿಮಾನ ಅದು ಆಫ್ರಿಕಾ ಖಂಡದ ಮೇಲೆ ಹಾರ್ತಾ ಇರ್ತೈತ್ರಿ. ಆಫ್ರಿಕಾ ಖಂಡದಲ್ಲಿ ನಿಮಗೆ ಗೊತ್ತಿದೆ, ಸಹಾರಾ ಅನ್ನುವಂಥ ಒಂದು ದೊಡ್ಡ ಮರುಭೂಮಿ ಐತ್ರಿ, ಡೆಸರ್ಟ್, ಬಹಳ ದೊಡ್ಡದ್ರಿ, ಜಗತ್ತಿನಲ್ಲೇ ದೊಡ್ಡದದು. ಅಂಥ ಒಂದು ಮರುಭೂಮಿ ಮೇಲೆ ಇದು ಹಾರ್ತಿರ್ತೈತ್ರಿ ವಿಮಾನ. ಏನೋ ಒಂದು ಪ್ರಾಬ್ಲಮ್ ಆಗಿ ಮಷಿನ್ದಲ್ಲಿ ಅದು ಬೆಂಕಿ ಹತ್ಕೊಂಡು ಅದು ಸುಡಲಿಕ್ಕೆ ಒಂದು ಹಂತಕ್ಕೆ ಬಂದ್ಬಿಡ್ತೈತ್ರಿ. ಅನೇಕರು ಅದರಿಂದ ಪ್ಲೇನ್ಲಿಂದ ಅದು ಕೆಳಗತ್ತ ಹಾರಬೇಕಾದ್ರೆ ಇನ್ನೇನು ಭೂಮಿಗೆ ಅಪ್ಪಳಿಸ್ಬೇಕು, ಅನೇಕರು ಕಿಟಕಿಯಾಗಿಂದ ಜಿಗಿತಾರ್ರಿ, ಬಾಗಲ ತೆಗೆದು ಜಿಗಿತಾರೆ ಬದುಕಕ್ಕೆ. ಆದರೆ ಬಿದ್ದವರು ಅನೇಕರು ಸತ್ತು ಹೋಗ್ತಾರ, ಒಬ್ಬ ಮನುಷ್ಯ ಉಳಿತಾನ್ರಿ, ಬಾಕಿ ಅಷ್ಟರೂ ಸತ್ತು ಹೋಗ್ತಾರ. ಆ ವಿಮಾನದಾಗಿದ್ದಂಥ ಎಲ್ಲರೂ ಸತ್ತು ಹೋಗ್ತಾರ್ರಿ. ವಿಮಾನ ಬೆಂಕಿ ಹತ್ತೈತಿ, ವಿಮಾನ ಸುಟ್ಟು ಹೋಗ್ಬಿಡ್ತೈತಿ. ಇವನ ಕೈಯಲ್ಲಿ ಒಂದು ಸೂಟ್ ಕೇಸ್, ಇವನು ಮಾತ್ರ ಬದುಕ್ತಾನ್ರಿ ಒಬ್ಬನ, ಇವನ ಕೈಯಲ್ಲೇ ಒಂದು ಸೂಟ್ ಕೇಸ್. ಆಮೇಲೆ ಆ ಕತೆಗಾರ ಏನು ಹೇಳ್ತಾನಂದ್ರೆ, ಆ ಸೂಟ್ ಕೇಸ್ ತುಂಬ ಡೈಮಂಡ್ಸ್ ಇದ್ವು, ಕ್ಯಾಶ್ ಇತ್ತು, ಕೋಟಿಗಟ್ಟಲೆ ಕ್ಯಾಶ್ ರೀ ಆ ಸೂಟ್ ಕೇಸ್ದಲ್ಲಿ, ಮತ್ತು ಡೈಮಂಡ್ಸ್ ಇದು ರೀ, ವಜ್ರಗಳು ಮತ್ತು ಈ ಕ್ಯಾಶ್.
ಸೊ ಈತ ಬಂದು ಬೀಳ್ತಾನ್ರಿ, ಬಿದ್ದು ನೋಡ್ತಾನ, ವಿಮಾನ ಎಲ್ಲ ಸುಟ್ಟು ಹೋಗ್ಬಿಟ್ಟೈತಿ, ಎಲ್ಲರೂ ಸತ್ತು ಹೋಗ್ಬಿಟ್ಟಾರ, ಇವ ಒಬ್ಬನ ಬದುಕ್ಯಾನ, ಕೈ ತುಂಬ ದುಡ್ಡು ಐತ್ರಿ. ಅವನಿಗೆ ಆ ಹೊತ್ತಿನಾಗ ಬೇಕಾಗಿದ್ದು ಒಂದು ಬಾಟ್ಲಿ ನೀರ್ರಿ. ಅದಕ್ಕೆ ಅವ ಇಷ್ಟು ಗೋಳಾಡ್ತಾನ್ರಿ, ಎಲ್ಲಿ ನೋಡ್ತಾನ, ಮಂದಿನ ಇಲ್ಲಲ್ಲಿ, ಮರುಭೂಮಿ, ಯಾರೂ ಇಲ್ಲ, ಇಷ್ಟು ಗೋಳಾಡ್ತಾನ್ರಿ. ಕಡೆಗೆ ಅವ ಒಂದು ಮಾತನ್ನು ಹೇಳ್ತಾನೆ, ಏನಂತಂದ್ರೆ, ಇದು ಅಷ್ಟೂ ನಂದು ಕೋಟ್ಯಾನ್ಗಟ್ಲೆ ದುಡ್ಡು ತಗೊಳ್ರಿ, ನನಗೊಂದಿಷ್ಟು ಕುಡಿಯಾಕ ನೀರು ಕೊಡ್ರಿ ಅಂತ ಹೇಳ್ತಾನ್ರಿ. ನೋಡ್ರಿ, ಅವನ ಆಸ್ತಿ, ಅವನ ಸಂಪತ್ತು, ಅವನು ಏನು ಗಳಿಸಿದ್ದ ಎಲ್ಲ ವ್ಯರ್ಥವಾಗಿ ಹೋತ್ರಿ. ಅವನಿಗೊಂದು ಬಾಟ್ಲಿ ನೀರು ಸಿಗಲಿಲ್ಲ. ಅವನು ಕೊನೆಗೆ ಅವನು ಸತ್ತು ಹೋಗ್ತಾನ್ರಿ ಆ ಕತೆ ಅಂತ್ಯದಲ್ಲಿ. ಈ ರೀತಿ ಅಂದ್ರೆ ಲೇಖಕನಿಗೆ ಏನು ತೋರಿಸ್ಬೇಕಾಗಿತ್ತಂದ್ರೆ, ಅನೇಕ ಸಾರಿ ನಮ್ಮ ದುಡ್ಡಿನ ಮೇಲೆ ನಾವು ಏನು ನಂಬಿಕೆ ಇಟ್ಕೊಂಡು ಬದುಕ್ತೀವಿ, ಇದು ಒಂದಿಲ್ಲ ಒಂದು ದಿವಸ ನಮಗೆ ಕೈ ಕೊಡ್ತದೆ, ಇದು ಒಂದಿಲ್ಲ ಒಂದು ದಿವಸ ನಮ್ಮನ್ನು ಭಾಳ ಕಷ್ಟಕ್ಕೆ ಗುರಿ ಮಾಡ್ತದೆ ಅನ್ನುವಂಥ ಒಂದು ಸಂಗತಿ ಇಲ್ಲಿ ಭಾಳ ಸ್ಪಷ್ಟ ಆಕೈತ್ರಿ. ನೋಡ್ರಿ, ಯವನಸ್ಥ ಹೋದ, ದುಡ್ಡು ಖರ್ಚು ಮಾಡಿದ, ದುಡ್ಡು ಖಾಲಿ ಆತು, ಈಗ ಅವನಿಗೆ ದೊಡ್ಡ ಸಮಸ್ಯೆ ಬಂತು ಅಂತ ನಾವು ನೋಡ್ತೀವಿ. ಅವನ ಲೆಕ್ಕಾಚಾರ ತಪ್ಪಿತು. ಒಂದನೇದಾಗಿ ಅವ ದುಡ್ಡಿನ ಮೇಲೆ ನಂಬಿಕೆ ಇಟ್ಟಿದ್ದ, ಎಲ್ಲ ಹಾಳಾಗಿ ಹೋತ್ರಿ. ದುಡ್ಡು ಖಾಲಿ ಆದ್ಕೊಳ್ಳೆ ಅವ ನಿರ್ಗತಿಕನ ಆಗ್ಬಿಟ್ಟ. ಎರಡನೇದಾಗಿ ನೋಡ್ರಿ ಪ್ರಿಯರೇ, ಅಲ್ಲಿ ನಾವು ನೋಡ್ತೀವಿ ಅನೇಕ ಸಾರಿ ನಾವು ಹಿಂಗೆ ಈ ತಪ್ಪು ಮಾಡ್ತೇವ್ರಿ. ಏನಂತಂದ್ರೆ, ಜಗತ್ತು ನಾವು ಹೆಂಗೆ ಅನ್ಕೊಂತೀವಿ ಹಂಗೆ ಇರ್ತೈತಿ ಅಂತ ಅನ್ಕೊಂತೀವ್ರಿ. ಇದು ಸಾಧ್ಯನೇ ಇಲ್ಲ ಪ್ರಿಯರೇ. ಇಂಗ್ಲಿಷ್ನಲ್ಲಿ ಒಬ್ಬರು ಒಂದು ಮಾತು ಹೇಳ್ತಾರ, ಲೈಫ್ ಈಸ್ ಅನ್ಸರ್ಟನ್ ಈಸ್ ದ ಓನ್ಲಿ ಸರ್ಟನ್ಟಿ. ಜೀವನ ಅನಿಶ್ಚಿತ ಅನ್ನೋದು ಒಂದೇ ನಿಶ್ಚಿತವಾದಂಥ ವಿಷಯ. ನಾವು ಅನಿಶ್ಚಿತ ರೀ, ನಾವೀಗ ಇಲ್ಲಿ ಅದೇವಿ ಇಲ್ಲ ಅಂದ್ರೆ ಇಲ್ಲ, ಏನು ಖಂಡಿತ ಇಲ್ಲರಿ ನಮ್ಗೆ. ನಾವು ಸುಮ್ಮನೆ ಲೆಕ್ಕ ಹಾಕೊಂತ ಹೋಗ್ತೀವಿ, ಹಂಗೆ ಮಾಡ್ತೇನೆ, ಹಿಂಗೆ ಮಾಡ್ತೇನೆ, ಅದು ಮಾಡ್ತೇನೆ, ಇದು ಮಾಡ್ತೇನೆ. ಈಗ ನಾವು ಏನು ಬದುಕೀವಿ ಇದ ಸತ್ಯ. ಜೀವನ ಅನಿಶ್ಚಿತ ರೀ. ನೋಡ್ರಿ, ಈತ ಒಂದು ದೊಡ್ಡ ದೂರ ದೇಶಕ್ಕೆ ಹೋದ ಆ ಯವನಸ್ಥ, ರೊಕ್ಕ ಕಳ್ಕೊಂಡ. ಒಂದನೇದಾಗಿ ಅವನದೆಲ್ಲ ರೊಕ್ಕ ಹಾಳಾಗಿ ಹೋತು. ಎರಡನೇದಾಗಿ ಆ ದೇಶದಾಗ ಬರ ಬಿತ್ತರಿ. ಇವ ಅನ್ಕೊಂಡಿಲ್ರಿ, ನಾನು ಅಲ್ಲಿ ಹೋದ್ಮೇಲೆ ಅಲ್ಲಿ ಬರ ಬೀಳ್ತೈತೆ ಅಂತ ಅವ್ನು ಗೊತ್ತೇ ಇಲ್ಲ. ಅಲ್ಲಿ ಹೋದ್ಮೇಲೆ ನೋಡ್ತಾನ್ರಿ, ಅಲ್ಲೊಂದು ಬರ ಬಿದ್ದುಬಿಡ್ತು. ಜನರಿಗೆ ತಿನ್ನಾಕ ಕೂಡ ಇಲ್ಲ, ಅದ್ರಾಗಿ ಇವನ ಹತ್ರ ಸಂಬಂಧಿಕರಿಲ್ಲ, ರೊಕ್ಕಿಲ್ಲ, ಏನಿಲ್ರಿ. ಅಪರಿಚಿತ ದೇಶಕ್ಕೆ ಬಂದ್ಬಿಟ್ಟಾನ. ಆ ಬರ ಬೀಳ್ತೈತಂತ ಲೆಕ್ಕನ ಇಲ್ರಿ ಅವಂಗ. ನೋಡ್ರಿ, ನಮ್ದು ನಾವು ಬದುಕು ಫ್ಯೂಚರ್ ನಮ್ದು ಹಿಂಗ ಇರ್ತೈತಿ ಅಂತ ನಾವು ಅನ್ಕೊಂತೀವ್ರಿ. ಆದ್ರೆ ಅನೇಕ ಸಾರಿ ನಾವು ಬಿದ್ದು ಹೋಗ್ತೀವಿ. ಹಂಗಿರುವುದಿಲ್ರಿ, ಪರಿಸ್ಥಿತಿ ಬೇರೆನ ಆಕ್ಕೈತಿ. ಹಾಗಾಗಿ ಈ ಮನುಷ್ಯನು ಆ ಒಂದು ಬರ ಬಿದ್ದಾಗ ಏನು ಮಾಡ್ಬೇಕಂತ ತಿಳಿಲಾರ್ದ ಬಹಳ ಕಷ್ಟಕ್ಕೆ ಗುರಿ ಆದರಿ. ಟೈಟಾನಿಕ್ ಅನ್ನುವಂಥ ಒಂದು ಹಡಗು, ಅದನ್ನ ನಿರ್ಮಿಸುವಾಗ ಅದಕ್ಕೊಂದು ಹೆಸರು ಕೊಟ್ಟಿದ್ದಿರಿ. ಏನಂತಂದ್ರೆ ದ ಅನ್ಸಿಂಕಬಲ್ ಅಂಥೇಳಿ. ಇದು ಮುಳುಗಲಿಕ್ಕೆ ಸಾಧ್ಯವಿಲ್ಲದ ಹಡಗ. ದ ಅನ್ಸಿಂಕಬಲ್ ಅಂತ ಅದರದ್ದು ಕೋಡ್ ಹೆಸರು. ಟೈಟಾನಿಕ್ 1912ರಲ್ಲಿ ಅದು ಒಂದು ಭಯಂಕರವಾದಂಥ ಒಂದು ಹಿಮಗಡ್ಡೆಗೆ ಅದು ಡ್ಯಾಶ್ ಹೊಡೆದು ಅದು ಧ್ವಂಸ ಆಕ್ಕೈತ್ರಿ, ಮುಳುಗಿ ಹೋಕ್ಕೈತ್ರಿ. ಯಾವ ಸ್ಟೀಲಿನ ಮೇಲೆ ನಂಬಿಕೆ ಇಟ್ಟು ಅವರು ಅದು ಶಿಪ್ಪನ್ನು ಮಾಡಿದ್ರು, ಹಡಗ ಮಾಡಿದ್ರು, ಅದೆಲ್ಲ ಚೂರು ಚೂರಾಗಿ ಹೋಕ್ಕೈತ್ರಿ. ನೀರು ತುಂಬಿ ಅದು ಪೂರ್ತಿ ನೆಲಕ್ಕೆ ಹೋಕ್ಕೈತಿ. ಅನೇಕ ಸಾವಿರಾರು ಜನ ಸತ್ತು ಹೋಗ್ತಾರೆ. ನೋಡ್ರಿ, ಆ ಟೈಟಾನಿಕ್ ಹಡಗಕ್ಕೆ ಅವ್ರ ಹೆಸರು ಕೊಟ್ಟಿದ್ದು ಅನ್ಸಿಂಕಬಲ್ ಅಂತ. ಮನುಷ್ಯ ಅನ್ಕೊಂತಾನ್ರಿ, ನಾನು ಬದುಕ್ತೀನಿ, ನಾನು ಹಿಂಗೆ ಮಾಡ್ತೀನಿ, ಹಂಗೆ ಮಾಡ್ತೀನಿ ಅಂತ ಅಹಂಕಾರದಿಂದ ಗರ್ವದಿಂದ ಆತನು ಬದುಕಲಿಕ್ಕೆ ಪ್ರಯತ್ನ ಮಾಡ್ತಾನ್ರಿ. ಆದರೆ ಒಂದು ಕ್ಷಣ ಸಾಕ್ರಿ ನಮ್ಮ ಬದುಕು ಹಾಳಾಗಿ ಹೋಗಲಿಕ್ಕೆ. ಒಂದು ಕ್ಷಣ ರೀ. ಈ ಮನುಷ್ಯನ ಬದುಕಿನಲ್ಲಿ ಅಂಥ ಒಂದು ಕ್ಷಣ ಬಂತ್ರಿ. ಇವನು ರೊಕ್ಕ ಕಳೆದು ಹೋತು ಒಂದು ಕಡೆ, ಇನ್ನೊಂದು ಕಡೆ ಬರ ಬಿತ್ರಿ. ಇವನಿಗೆ ಕೂಳು ಸಿಗಲಿಲ್ಲ. ಇವನು ಹಾಕ್ಕೊಂಡಿದ್ದ ಎರಡನೇ ಲೆಕ್ಕಾಚಾರ ತಪ್ಪೋತ್ರಿ. ಎಲ್ಲ ಸರಿ ಇರ್ತೈತೆ ಅನ್ಕೊಂಡಿದ್ದ, ಬರ ಬಿತ್ತು. ಮೂರನೇದಾಗಿ ನೋಡ್ರಿ, ಇವ ಏನು ಮಾಡಿದ್ದ, ತನ್ನ ಗೆಳೆಯರಿಗೆಲ್ಲ ರೊಕ್ಕ ಹಂಚಿದ್ದಾರೆ, ಮಜಾ ಮಾಡಿಸಿದ್ದ. ಅವ್ರಿಗೆ ತಿನ್ನಾಕ ಕುಡಿಯಾಕ ಎಲ್ಲ ಕೊಟ್ಟು, ರೊಕ್ಕ ಕೊಟ್ಟು ಅವ್ರಿಗೆ ಭಾಳ ಖುಷಿ ಪಡಿಸಿದ್ದ. ಅದಕ್ಕೆ ಇವ ಯವನಸ್ಥ ಅನ್ಕೊಂಡ, ನಾನು ಇವ್ರಿಗೆಲ್ಲ ರೊಕ್ಕ ಕೊಟ್ಟಿನಿ, ನನ್ನ ಕಷ್ಟಕ್ಕೆ ಇವ್ರು ಕೊಡ್ತಾರಾ ಅಂತ ಅನ್ಕೊಂಡರಿ. ಪರಿಸ್ಥಿತಿ ಏನಾಯ್ತು, ಈತನು ಹೋಗಿ ಅಲ್ಲಿ ಯಾರತ್ರ ಆದರೂ ಒಂದು ಸಹಾಯ ತಗೋಬೇಕಂದಾಗ ನೋಡ್ರಿ, ಅಲ್ಲಿ ಒಂದು ಮಾತನ್ನು ನಾವು ಓದ್ತೀವಿ.
ಯಾರೂ ಆತನಿಗೆ ಕೊಡಲಿಲ್ಲ. ಬೈಬಲ್ದಾಗ ಭಾಳ ಸ್ಪಷ್ಟ ಬರ್ದೈತ್ರಿ. ಈತನ ಏನಾದರೂ ಕೊಡ್ರಿ ನನಗೆ ತಿನ್ನಾಕ ಅಂತ ಕೇಳಿದಾಗ, ಏನಾದರೂ ಒಂದು ಸ್ವಲ್ಪ ಸಹಾಯ ಮಾಡ್ರಿ ಅಂತ ಕೇಳಿದಾಗ ಯಾರೂ ಆತನಿಗೆ ಕೊಡಲಿಲ್ಲ. ಎಂಥ ಭಯಂಕರವಾದಂಥ ಪರಿಸ್ಥಿತಿ ಪ್ರಿಯರೇ. ಒಂದು ಕಡೆ ರೊಕ್ಕಿಲ್ಲ, ಬರ ಐತಿ, ಇಲ್ಲಿ ಯಾರೂ ಸಹಾಯ ಮಾಡಾಕತ್ತಿಲ್ಲ. ಕಲ್ಪನೆ ಮಾಡ್ಕೊಳ್ರಿ ಆ ಪರಿಸ್ಥಿತಿಯಲ್ಲಿ ನಾವಿದ್ರೆ ಹೆಂಗಂತ. ಅನೇಕ ಸಾರಿ ನಾವು ಅನ್ಕೊಂತೀವ್ರಿ ನಮ್ಮ ಫ್ಯೂಚರ್ ಹಿಂಗಿರ್ತೈತೆ, ನಮ್ಗೆ ಇವರು ಅದಾರ, ನಮ್ಗೆ ಅಂಥವ್ರು ಗೊತ್ತದಾರ, ಇಂಥವ್ರು ಗೊತ್ತದಾರ. ಹೊತ್ತಿನಾಗ ಅವ್ರು ಸಹಾಯ ಮಾಡೋದಿಲ್ರಿ. ನನಗೆ ಈ ಅನುಭವ ಐತ್ರಿ. ನಾನು ಇತ್ತೀಚೆಗೆ ಒಂದು 4 ತಿಂಗಳ ಹಿಂದೆ ಬೆಂಗಳೂರಾಗ ನಾನು ನನ್ನ ಮಕ್ಕಳು ಅಷ್ಟೇ ಒದ್ದಾಡಿವ್ರಿ, ಯಾರಿರಲಿಲ್ಲ. ಇಂಥ ಒಂದು ಪರಿಸ್ಥಿತಿ ಬರ್ತೈತೆ ಪ್ರಿಯರೇ ಜೀವನದಾಗ. ಅಂಥ ಹೊತ್ತಿನಾಗ ನಮ್ಮ ಗತಿ ಅದೋ ಗತಿ. ನಾವು ಯಾವಾಗ ಮನುಷ್ಯರ ಮೇಲೆ ಅವಲಂಬನೆ ಮಾಡಿ ಬದುಕ್ತೇವಿ, ನಾವು ಹಾಳಾಕ್ತೀವಿ. ಇದನ್ನು ಯೇಸು ಅಲ್ಲಿ ಹೇಳ್ತಾನೆ. ಒಂದು ವಚನ ಪ್ರಿಯರೇ, ಕೀರ್ತನೆಗಳು 118 8ನೇ ವಚನದಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ. ಕೀರ್ತನೆ 118:8, ಮನುಷ್ಯರಲ್ಲಿ ಭರವಸೆ ಬಿಡೋದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಬೈಬಲ್ ಎಚ್ಚರಿಕೆ ಕೊಟ್ಟಿದ್ದೀರಿ. ಮನುಷ್ಯರ ಮೇಲೆ ಅವಲಂಬನೆ ಬೇಡ. ಅವ್ರು ನನಗೆ ಸಹಾಯ ಮಾಡ್ತಾರ, ಇವ ನಮ್ಮ ಅಂಕಲ್ ಅದಾನ, ಈಕಿ ನಮ್ಮ ಅಂಟಿ ಅದಾಳ, ಯಾರು ಹೊತ್ನಾಗ ಸಹಾಯ ಮಾಡೋದಿಲ್ರಿ. ಆ ಹೊತ್ನಾಗ ಅವ್ರು ಸಹಾಯ ಮಾಡ್ಬೇಕಂದ್ರೂ ಅವ್ರು ಬಹುಶಃ ಅವಕಾಶ ಸಿಗುವುದಿಲ್ರಿ. ಮನುಷ್ಯರ ಮೇಲೆ ಅವಲಂಬನೆ ಮಾಡೋದಕ್ಕಿಂತ ಯೆಹೋವನ ಮೇಲೆ, ದೇವರ ಮೇಲೆ ನೀನು ಅವಲಂಬನೆ ಮಾಡೋದಾದರೆ ಖಂಡಿತ ನಿನಗೊಂದು ದಾರಿ ಸಿದ್ಧವಾಗ್ತದೆ. ದೇವರು ನಿನಗೆ ಆ ಧೈರ್ಯ ಕೊಡ್ತಾನ, ದೇವರೊಂದು ಮಾರ್ಗವನ್ನು ಸಿದ್ಧ ಮಾಡ್ತಾನ ಅನ್ನುವಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ನಾವು ನೋಡ್ತೀವಿ. ಯಾರೂ ಆತನಿಗೆ ಸಹಾಯ ಮಾಡಲಿಲ್ಲ. ನಮ್ಮ ಜೀವನದಾಗೂ ನಾವು ಹಂಗೆ ಮಾಡ್ತೀವಿ. ಇವರಿಂದ ಸಹಾಯ ಸಿಗ್ತೈತಿ ನಮ್ಗೆ, ಅವರಿಂದ ಸಿಗ್ತೈತಿ ಅಂತ ಮನುಷ್ಯರ ಮೇಲೆ ನಾವು ಡಿಪೆಂಡ್ ಆಗ್ತೀವಿ. ಆದ್ರೆ ಹೊತ್ನಾಗ ನಾವು ನೋಡ್ತೀವಿ ಅನೇಕ ಸಾರಿ ಕೈ ಕೊಟ್ಟು ಬಿಡ್ತಾರೆ ರೀ ಮನುಷ್ಯರು. ಅವಾಗ ನಮಗೆ ಕಷ್ಟಕ್ಕೆ ನಾವು ಗುರಿ ಹಾಕೀವಿ. ಈತನ 3ನೇ ಲೆಕ್ಕಾಚಾರ ತಪ್ಪಾಯ್ತು ರೀ. ಜನರು ನನಗೆ ಸಹಾಯ ಮಾಡ್ತಾರ, ನಾನು ಒಳ್ಳೇದಾಕೈತಿ ಅಂತ ತಿಳ್ಕೊಂಡಿದ್ದ, ಯಾರೂ ಸಹಾಯ ಮಾಡಲಿಲ್ಲ. ಇನ್ನು 4ನೇದಾಗಿ ನೋಡ್ರಿ, ಅವನ ಪರಿಸ್ಥಿತಿ ಏನು ಬಂತಂದ್ರೆ, ಒಬ್ಬವ ಏನು ಮಾಡ್ತಾನೆ ರೀ, ನನ್ನ ಹಂದಿ ಅದಾವು ಮೇಸು, ಅದು ನೀನು ಮೇಸ್ ಎಷ್ಟು ಬರ್ತೈತಿ ನೀ ಏನಾರ ತಿನ್ಕೋ ಅಂತ ಅದ. ನೋಡ್ರಿ, ಇವ ಹಂದಿ ಮೇಯಿಸ್ಬೇಕಾದ್ರೆ ಹಂದಿ ಅವು ಏನು ಕಾಯಿ ತಿಂತಾವ್ರಿ, ಆ ಕಾಯಿನಾದರೂ ತಿಂದು ಬಿಡ್ಲೇನೋ ಅಂದ್ಕೊಂಡ. ಯಾಕಂದ್ರೆ ಸಂಕಟ ರೀ, ಅವನಿಗೆ ಹಸಿವಾಗಿ ಇಷ್ಟು ಸಂಕಟ ಆಗತ್ತಂದ್ರೆ ಏನು ತಿನ್ನಲಿ ಏನು ಬಿಡಲಿ ಅಂತ. ಮೊನ್ನೆ TV ಒಳಗೆ ನೋಡಾಕತ್ತಿದ್ದೀರಿ, ಒಂದು ಮಗು ಅವನಿಗೆ ಹಸಿವಾಗಿ ಮಣ್ಣು ತಿಂದಾನ್ರಿ. ಆ ಹುಡುಗ ಮಣ್ಣು ನೋಡ್ರಿ, ಅವ್ನಿಗೆ ಏನು ತಿನ್ನಕ್ಕೆ ಸಿಕ್ಕಿಲ್ಲ. ಸಣ್ಣ ಹುಡುಗ ರೀ, ಒಂದು 5 ವರ್ಷದ ಹುಡುಗ, ಮಣ್ಣು ತಿಂದೈತ್ರಿ. ತಿಂದು ಅದು ದವಾಖಾನಿಗೆ ಅಡ್ಮಿಟ್ ಆಗೈತಿ. ನೋಡ್ರಿ, ಏನೂ ಸಿಕ್ಕಿಲ್ಲ, ಯಾರೂ ಸಹಾಯ ಮಾಡಿಲ್ಲ ಆ ಮಗುಗ, ಮಣ್ಣು ತಿಂದಾನ್ರಿ ಅವ. ಇಂಥ ಒಂದು ಪರಿಸ್ಥಿತಿ. ಇವತ್ತು ಈ ಆ ಯವನಸ್ಥ ಏನು ದೂರ ದೇಶಕ್ಕೆ ಹೋಗಿದ್ದ, ಅವನ ಪರಿಸ್ಥಿತಿ ಹಂಗಾತ್ರಿ. ಅವ ಆ ಹಂದಿ ತಿನ್ನು ಕಾಯಿಗಳರ ತಿನ್ಲೇನು ಅಂತ ಅನ್ಕೊಂಡ. ಆಮೇಲೆ ಅವನ್ಗೆ ಬೈಬಲ್ ಭಾಳ ಚಂದ ಮಾತು ಹೇಳ್ತೈತ್ರಿ. ಆಗ ಅವನಿಗೆ ಬುದ್ಧಿ ಬಂತು. ಲೂಕನ ಸುವಾರ್ತೆ 15ನೇ ಅಧ್ಯಾಯ 17ನೇ ವಚನ. ಲೂಕ 15:17 ದೇವ್ರೊಂದು ಮಾತು ಹೇಳ್ತಾನ್ರಿ. ಅವಾಗ ಅವಂಗೆ ಬುದ್ಧಿ ಬಂತು. ನನ್ನ ಹತ್ರ ರೊಕ್ಕಿರೋ ಮಠ, ನನ್ನ ಹತ್ರ ಗೆಳೆಯಾರಿರೋ ಮಠ, ನನ್ನ ಹತ್ರ ಪರಿಸ್ಥಿತಿ ಚಲೋ ಇರೋ ಮಠ ನನಗೆ ಯಾವತ್ತೂ ಬುದ್ಧಿ ಬರೋದಿಲ್ಲ. ನನಗೇನರ ಒಂದು ಕೆಡಕ್ಕೆ ಆಗಬೇಕು. ನೋಡ್ರಿ, ನಮ್ಮ ಜೀವನದಾಗ ದೇವ್ರ ಕೆಡಕ್ಕೆ ಯಾಕೆ ತರ್ತಾನ, ಕಷ್ಟಗಳನ್ನು ಯಾಕೆ ತರ್ತಾನ ಅಂತಂದ್ರೆ ನಮಗೆ ಬುದ್ಧಿ ಬರಲಿ ಅಂತ, ನಾವು ಸುಧಾರಿಸ್ಕೊಳ್ಳಿ ಅಂತ. ಅನೇಕ ಸಾರಿ ನಾವು ದೇವರನ್ನ ಶಪಿಸ್ತೇವೆ ರೀ, ಏನು ದೇವ್ರೆ ಹಿಂಗೆ ಮಾಡಿದ್ದಿ ಅಂತ ನಾವು ಗುಣಗುಡ್ತೇವೆ. ಆದ್ರೆ ನಮ್ಮ ಒಳ್ಳೇದಕ್ಕಾಗಿ ಅವ್ನು ಮಾಡಿರ್ತಾನೆ ರೀ. ನೋಡ್ರಿ, ಈ ಯವನಸ್ಥನಿಗೆ ಅಲ್ಲಿವರೆಗೂ ಫಟಿಂಗ ಇದ್ದ, ಅಲ್ಲಿವರೆಗೂ ಕೆಲ್ಸಕ್ಕೆ ಬಾರ್ದವಿದ್ದ. ಆದರೆ ಈಗ ಅವನಿಗೆ ಬುದ್ಧಿ ಹೊಳಿತ್ರಿ. ಆಗ ಅವನಿಗೆ ಬುದ್ಧಿ ಬಂತು ಅಂತ ಬೈಬಲ್ ಹೇಳ್ತೈತ್ರಿ. ನೋಡ್ರಿ, ಯಾವಾಗ ಎಲ್ಲ ಕಳ್ಕೊಂಡು ಕುಂತು ಹಾಳಾಗಿ ಹೋದ, ಅವಾಗ ಅವ್ನಿಗೆ ಬುದ್ಧಿ ಬಂತ್ರಿ. ಅವಾಗ ಅವನಿಗೊಂದು ವಿಚಾರ ಬಂತು. ಏನಂತಂದ್ರೆ, ಅಲ್ಲ, ನಮ್ಮಪ್ಪನ ಮನ್ಯಾಗ ನಮ್ಮಪ್ಪನ ಆಳುಗಳು ಎಷ್ಟು ಚಲೋ ಊಟ ಮಾಡ್ತಾರೆ, ದಿವಸ 2 ಹೊತ್ತು ಊಟ ಮಾಡ್ತಾರೆ. ನಾ ಇಲ್ಲಿ ಕಾಯಿ ತಿನ್ಬೇಕಂತ ಆಸೆ ಬರತ್ತಲ್ಲ ಸಂಕಟಾಗಿ. ಅದಕ್ಕೆ ನಮ್ಮಪ್ಪನ ಹತ್ರ ಹೋಗಿ ಅವನ ಹತ್ರ ಮಗ ಅಂತರೂ ಸ್ವೀಕಾರ ಮಾಡೋದಿಲ್ಲ. ಅವ ನನಗೆ ಒಂದು ಆಳಂತರ ಮಾಡಲಿ, ಅವನ ಮನೆಯಾಗ 2 ಹೊತ್ತು ಆರಾಮ್ ತಿನ್ಕೊಂತ ಇರ್ತೇನೆ ಅಂತ ಒಂದು ವಿಚಾರ ಮಾಡಿ ಅವನು ಅಪ್ಪನ ಕಡೆ ಬರ್ತಾನೆ. ಅವನ ಲೆಕ್ಕಾಚಾರ ಏನು ಅಂದ್ರೆ,
ನಮ್ಮಪ್ಪ ನನಗೆ ಆಳು ಮಾಡಿ ಇಟ್ಕೊತಾನೆ. ಮಗ ಅಂತ ಅನಿಸ್ಕೊಳಕಂತೂ ನಾ ಯೋಗ್ಯ ಇಲ್ಲ, ಯಾಕಂದ್ರೆ ನನ್ನ ಆಸ್ತಿ ತೊಗೊಂಡೆಲ್ಲ ಬಂದ್ಬಿಟ್ಟೆ. ನನಗೇನು ಹಕ್ಕ ಇಲ್ಲ ಈಗ ನಮ್ಮ ಅಪ್ಪನ ಹತ್ರ ಹೋಗಾಕ. ನನಗೆ ಒಂದೇ ದಾರಿ ಏನಪ್ಪ ಅಂದ್ರೆ ಅವ ನನಗೊಂದು ಆಳು ಮಾಡಿ ಇಡ್ತಾನೆ, ಸಾಕು, ಅಟ್ಲೀಸ್ಟ್ ಊಟ ಸಿಗ್ತೈತಿ ಅನ್ನುವಂಥ ಒಂದು ಯೋಚನೆಯಿಂದ ಆ ಯವನಸ್ಥ ಬರ್ತಾನೆ ರೀ. ಕರ್ತನಲ್ಲಿ ಪ್ರಿಯರೇ ನೋಡ್ರಿ, ಈತನು ಭಾಳ ಪೌರುಷದಿಂದ ಆವೇಶದಿಂದ ಹೋಗಿದ್ದ, ಮುಖ ಒಣಿಸ್ಕೊಂಡು ವಾಪಸ್ ಬರ್ತಾನೆ ರೀ. ನಾವು ನಮ್ಮ ಜೀವನದಲ್ಲಿ ಹಾಳಾಗಿ ಹೋದಾಗ ಇದೇ ರೀತಿಯಾಗಿ ನಮ್ಮ ಪರಿಸ್ಥಿತಿ ಆಗ್ತದೆ ಅಂತ ಅನ್ನುವಂಥ ಸಂಗತಿ ನಾವು ನೋಡ್ತೀವಿ ಪ್ರಿಯರೇ. ನಮ್ಗೆ ಕಷ್ಟಗಳು ಬಂದಾಗ ಅವಾಗ ನಮ್ಮ ಪರಿಸ್ಥಿತಿ ಇದೇ ರೀತಿ ಆಗ್ತೈತಿ ಅನ್ನುವಂಥ ಸಂಗತಿ. ಸೊ ಆ ಒಂದು ಯವನಸ್ಥ ತನ್ನ ತಂದೆ ಬಳಿಗೆ ಬರಬೇಕಾದ್ರೆ ಒಂದು ನಿಶ್ಚಿತ ಮಾಡ್ಕೊಂಡು ಬಂದಾರೆ. ಏನಂದ್ರೆ, ಐ ಆಮ್ ಗೋಯಿಂಗ್ ಟು ಲೀಡ್ ಅ ಕರ್ಸ್ಡ್ ಲೈಫ್. ನನ್ನ ಬದುಕು ಶಾಪಗ್ರಸ್ತವಾದಂಥ ಬದುಕು. ಎಂಥ ಚಲೋ ಮಗ ಇದ್ದೆ ನಾನು, ಎಷ್ಟು ವಿಜೃಂಭಣೆಯಿಂದ ಬದುಕಾತಿದ್ದೆ. ಈಗ ಹೋಗಿ ನಮ್ಮಪ್ಪನ ಮನ್ಯಾಗ ಆಳಗತಿ ನಾ ಬದುಕಬೇಕು. ನಮ್ಮ ಅಣ್ಣ ಮಸ್ತ್ ಅವ ಶ್ರೀಮಂತನಾಗಿ ಬದುಕ್ತಿರ್ತಾನೆ, ನಾನು ಆಳಾಗಿ ಬದುಕಬೇಕು. ಅಯ್ಯೋ ಎಂಥ ಶಾಪಗ್ರಸ್ತವಾದಂಥ ಬದುಕು ಅಂತ ಆ ಯವನಸ್ಥ ಬಹಳ ಬೇಸರಿಕೆಯಿಂದ ಬಂದಾರಿ. ಇದು ಅವನು ಮಾಡಿದಂಥ 5ನೇ ತಪ್ಪು ಲೆಕ್ಕಾಚಾರ. ಅವನು ತಂದೆ ಬಳಿಗೆ ಬಂದಾಗ ನೋಡ್ರಿ, ಬೈಬಲ್ ಎಷ್ಟು ಚಂದ ಹೇಳ್ತೈತ್ರಿ. ಯೇಸು ಎಂಥ ಚಂದ ಆ ಕಥೆನ ಹೇಳ್ತಾನೆ ರೀ. ಅವರಪ್ಪ ಮನೆ ಮೇಲೆ ಕಾಯ್ಕೊಂತಿದ್ದಾರೆ, ನನ್ನ ಮಗ ಬರ್ತಾನ, ನನ್ನ ಮಗ ಎಲ್ಲ ಹಾಳಾದ್ಮೇಲೆ ವಾಪಸ್ ನನ್ನ ಕಡೆನ ಬರ್ತಾನ ಅನ್ನುವಂಥ ನಂಬಿಕೆ ಅವರಪ್ಪಗಿತ್ರಿ. ಅದಕ್ಕೆ ಅವರಪ್ಪ ಕಾಯ್ಕೊಂತಿದ್ದಾರೆ, ನನ್ನ ಮಗ ಇವತ್ತು ಬರ್ತಾನೆ, ನಾಳೆ ಬರ್ತಾನೆ ಕಾಯ್ಕೊಂತಿದ್ದ. ಈತ ಮಗ ಎಲ್ಲ ಬಟ್ಟೆ ಇಟ್ಟೆ ಹರ್ಕೊಂಡು, ಗಡ್ಡ ಪಡ್ಡ ಬಿಟ್ಕೊಂಡು, ಕೂದಲೆಲ್ಲ ಬಿಟ್ಕೊಂಡು, ಎಲ್ಲ ಒಂಥರ ವಿಚಿತ್ರ ವೇಷದಲ್ಲಿ ಈತನು ಬರ್ತಾ ಇದ್ದಾರೆ. ದೂರದಿಂದ ತಂದೆ ನೋಡ್ದ, ಭಾಳ ಖುಷಿ ಆತ್ರಿ. ತಂದೆಗೆ ಸಿಟ್ಟು ಬರಲಿಲ್ರಿ, ದುಃಖ ಆಗಲಿಲ್ರಿ. ವಾಪಸ್ ಬಂದ ನೋಡಿ ಎಲ್ಲ ಹಾಳು ಮಾಡ್ಕೊಂಡು, ಮುಖ ನೋಡಿ ಒಂದು ಅಂತ ಬೈಲಿಲ್ರಿ. ತಂದೆ ಓಡ್ತಾನ್ರಿ. ನೋಡ್ರಿ, ಆ ವಯಸ್ಸಿನಾಗ ಓಡ್ ಹೋಗ್ತಾನ್ರಿ. ನೋಡ್ರಿ ಎಂಥ ವಿಚಿತ್ರವಾದಂಥ ಸಂಗತಿ. ಆ ಪ್ರೀತಿ ನೋಡ್ರಿ, ಓಡ್ಕೊಂತ ಹೋಗ್ತಾನ್ರಿ. ಹೋಗಿ ಮಗನ್ನ ಅಪ್ಕೊಂಡು ಮುದ್ದಿಡ್ತಾನ್ರಿ. ಬಂದ್ಯಾ ಮಗನೇ ಅಂತ ಅಳ್ತಾನ್ರಿ, ಮಗನೂ ಅಳ್ತಾನ್ರಿ. ಎಂಥ ಒಂದು ಅದ್ಭುತವಾದಂಥ ಸನ್ನಿವೇಶ. ಆದ್ರೆ ಅವರಪ್ಪ ನೋಡ್ರಿ ಅವಂಗ ಆಳಾಗಿ ಇಡಲಿಲ್ಲ. ತಕ್ಷಣ ಹೇಳ್ತಾನ, ಇವನು ಒಳ್ಳೆ ಬಟ್ಟೆ ತಂದು ಕೊಡ್ರಿ, ಇವನ್ ಬೆರಳಿಗೆ ಉಂಗುರ ಹಾಕ್ರಿ, ಇವನ್ ಕಾಲಿಗೆ ಚಪ್ಪಲಿ ಹಾಕಿಸ್ರಿ. ಇವನ್ ನನ್ನ ಮಗ ತಪ್ಪಿ ಹೋಗಿದ್ದ, ವಾಪಸ್ ಬಂದಾನ. ಇವನು ಹಾಳಾಗಿ ಹೋಗಿದ್ದ, ಈಗ ಅಪ್ಪನ ನೆನೆಸಿ ಬಂದಾನ. ಇವನ ಜೀವನಕ್ಕೆ ಅರ್ಥ ಬಂದೈತಿ ಅನ್ನುವಂಥ ಒಂದು ವಿಷಯ ಅಲ್ಲಿ ಆ ತಂದೆ ಹೇಳ್ತಾನ್ರಿ. ತಂದೆ ಒಂದು ಚಂದ ಮಾತು ಹೇಳ್ತಾನ್ರಿ. ಏನಂತಂದ್ರೆ, ಈ ಮಗ ಸತ್ತಿದ್ದ, ಈಗ ಬದುಕಿ ಬಂದಾನ. ಕರ್ತನಲ್ಲಿ ಪ್ರಿಯರೇ, ಬೈಬಲ್ ಹೇಳುವಂಥ ಸಂಗತಿ ಏನಂದ್ರೆ, ಎಲ್ಲಿವರೆಗೂ ಮನುಷ್ಯ ತನ್ನ ಅಹಂಕಾರದಲ್ಲಿ ತಾನು ಬದುಕ್ತಾನ, ಅಲ್ಲಿವರೆಗೂ ಅವನು ಸತ್ತಂತೆ, ಹೆಣಕ್ಕೆ ಸಮಾನ. ಯಾವಾಗ ನಾವು ನಮ್ಮತನ, ನನ್ನ ಅಹಂಕಾರ, ನನ್ನ ಒಂದು ದರ್ಪ ಇದನ್ನು ಬಿಟ್ಟು ದೇವರಿಗೆ ನಾನು ಶರಣಾಗ್ತೇನೋ, ಆವಾಗ ನಾನು ಬದುಕ್ತೇನ್ರಿ. ಅದೇ ಬದುಕು. ನಾವು ಅಹಂಕಾರದಿಂದ ಬದುಕೋದು ಬದುಕಲ್ರಿ, ಅದು ಹೆಣಕ್ಕೆ ಸಮಾನ ಅಂತ ಬೈಬಲ್ ಹೇಳ್ತೈತ್ರಿ. ಅವ ತಂದೆ ಹೇಳ್ತಾನ್ರಿ ಆ ಮಾತನ್ನು. ಏನಂದ್ರೆ, ನನ್ನ ಮಗ ಸತ್ತಿದ್ದ, ಈಗ ಬದುಕಿ ಬಂದಾನ ಅನ್ನುವಂಥ ಒಂದು ಮಾತು ಹೇಳ್ತಾನೆ. ಕರ್ತನಲ್ಲಿ ಪ್ರಿಯರೇ, ಇವತ್ತು ನಮ್ಮ ಬದುಕನ್ನು ನಾವು ನೋಡಿದಾಗ ಇದೊಂದು ಕತೆ ನಾವು ಬೈಬಲ್ದಲ್ಲಿ ಕಾಣ್ತೇವೆ, ನಿಜ. ಆದರೆ ಈ ಕತೆಗೂ ನಮಗೂ ಸಂಬಂಧ ಇದೆ ಪ್ರಿಯರೇ. ಹೇಗೆ ಸಂಬಂಧ ಇದೆ ಅಂತಂದ್ರೆ, ಇವತ್ತು ನೋಡ್ರಿ, ನಮ್ಮ ಬದುಕಿನಲ್ಲೂ ಕೂಡ ನಾನಾಗಲೇ ಹೇಳಿದಾಗೆ ನಮ್ಮ ಆಸ್ತಿ ಮೇಲೆ, ನಮ್ಮ ಸಂಪತ್ತಿನ ಮೇಲೆ, ನಮ್ಮ ದುಡ್ಡಿನ ಮೇಲೆ ಅನೇಕ ಸಾರಿ ನಾವು ಅವಲಂಬನೆ ಮಾಡ್ಕೊತೀವ್ರಿ, ಹಾಳಾಗಿ ಹೋಗ್ತೀವಿ. ಯಾಕಂದರೆ ದುಡ್ಡು ನಮ್ಗೆ ಕಷ್ಟದ ಕಾಲದಲ್ಲಿ ಅದು ಸಹಾಯ ಮಾಡಲಿಕ್ಕೆ ಆಗೋದಿಲ್ಲರಿ. ನಾವು ಅನೇಕ ಸಾರಿ ಕಷ್ಟಕ್ಕೆ ಗುರಿ ಹಾಕಿವಿ. ನಿರಂತರವಾಗಿಯೂ ನಮ್ಮ ದುಡ್ಡು ನಮ್ಗೆ ಹೆಲ್ಪ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ಐತ್ರಿ, ನಾಳೆ ಏನೋ ಗದ್ದಲಾತು, ಅಲ್ಲಿ ಒಂದು ಯುದ್ಧ ಸ್ಟಾರ್ಟ್ ಆಯ್ತು, ಮುಗಿದು ಹೋತು, ಎಲ್ಲ ನಿಮ್ಮ ಸಂಪತ್ತು ಹೊಕ್ಕೈತಿ, ಎಲ್ಲನೂ ಹೊಕ್ಕೈತಿ. ಇವತ್ತು ನಿಶ್ಚಿತ ಅಲ್ಲ ಪ್ರಿಯರೇ, ಅನಿಶ್ಚಿತ ದುಡ್ಡು. ಇವತ್ತು ದುಡ್ಡಿನ ಮೇಲೆ ನಾವು ಅವಲಂಬನೆ ಮಾಡಿ ಬದುಕ್ತಾ ಇದ್ದರೆ ಖಂಡಿತವಾಗಿಯೂ ನಾವು ಒಂದು ದಿವಸ ಹೋಗಿ ಆ ತೆಗ್ನಾಗಿ ಬೀಳ್ತೀವಿ. ಎರಡನೇದಾಗಿ ನೋಡ್ರಿ, ನಾವು ಅನೇಕ ಸಾರಿ ನಮ್ಮ ಜೀವನದಾಗ ಪರಿಸ್ಥಿತಿ ಹಿಂಗೆ ಇರ್ತೈತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ರೆ ಹಂಗಿರೋದಿಲ್ರಿ, ಚೇಂಜ್ ಆಕ್ಕೈತಿ. ಅದಕ್ಕೆ ನಾನು ನೀನು ದೇವರ ಮೇಲೆ ಅವಲಂಬನೆ ಮಾಡಬೇಕಾಗಿದೆ. ಯಾಕ್ರಿ ದೇವ್ರ ಮೇಲೆ ಅವಲಂಬನೆ ಮಾಡಬೇಕು? ಯಾಕಂದ್ರೆ ನಿನ್ನ ಭವಿಷ್ಯವನ್ನು ದೇವರು ಕಂಡಾನ್ರಿ, ನಾನು ಕಂಡಿಲ್ಲ, ನೀನು ಕಂಡಿಲ್ಲ. ಹಿ ನೋಸ್ ದ ಫ್ಯೂಚರ್.
ಅವನಿಗೆ ಗೊತ್ತಿರಿ, ದೇವ್ರಿಗೆ ಗೊತ್ತು. ಅದಕ್ಕೆ ಅವನಾಗ ನಾವು ಶರಣಾಗಬೇಕು. ಇವತ್ತು ನಾನು ನಾಳಿನ ದಿವಸ ಹೆಂಗಿರ್ತೈತೆ ನನಗೆ ಗೊತ್ತಿಲ್ಲರಿ. ನಿನ್ನೆ ದಿವಸ ನನ್ನ ಕೈ ಬಿಟ್ಟು ಹೋತ್ರಿ, ಇವತ್ತಿನ ದಿವಸ ಮಾತ್ರ ನನ್ನ ಕೈಲೈತ್ರಿ. ನಾಳೆ ಏನಾಕೈತೆ ನನಗೆ ಗೊತ್ತಿಲ್ಲ. ಬೈಬಲ್ ಹೇಳ್ತೈತಿ, ನಾಳೆ ಎಂದು ಕೊಚ್ಚಿಕೊಳ್ಳಬೇಡ. ನಿನ್ನ ಪರಿಸ್ಥಿತಿ ಏನಾಗ್ತೈತಿ ನಿನಗೆ ಗೊತ್ತಿಲ್ಲ. ಅದಕ್ಕಾಗಿ ಕರ್ತನಲ್ಲಿ ಪ್ರಿಯರೇ, ಅವಕಾಶ ಇದ್ದಾಗ ಇವತ್ತಿನ ದಿವಸ ನಮ್ಮನ್ನು ನಾವು ತಿದ್ಕೋಬೇಕಾಗಿದೆ. ಆ ಒಂದು ಫಟಿಂಗ ಮಗನಂತೆ ನಾವು ಇವತ್ತು ಹಾಳಾಗಿ ಹೋಗದೆ, ದುಡ್ಡಿನ ಮೇಲೆ ಅವಲಂಬನೆ ಮಾಡದೆ, ಪರಿಸ್ಥಿತಿ ಹಿಂಗ ಇರ್ತೈತೆ ಅಂತ ಅವಲಂಬನೆ ಮಾಡದೆ ನಾವು ಎಚ್ಚೆತ್ತುಗೊಳ್ಬೇಕಾಗಿದೆ. ಮೂರನೇದಾಗಿ ನೋಡ್ರಿ, ಅನೇಕ ಸಾರಿ ನಾವು ಬೇರೆ ಜನರು ನಮ್ಗೆ ಸಹಾಯ ಮಾಡ್ತಾರಂತ, ಆದರೆ ಜನ ಸಹಾಯ ಮಾಡಲಿಕ್ಕಿಲ್ರಿ. ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದಂಥ ಯೇಸು ಕ್ರಿಸ್ತ ಖಂಡಿತವಾಗಿಯೂ ನಮ್ಮ ಪ್ರತಿಯೊಬ್ಬೊಬ್ಬರಿಗೆ ಸಹಾಯ ಮಾಡಲು ಶಕ್ತನಾಗಿದ್ದಾನೆ. ಈ ಮಾತು ಖಡಾಖಂಡಿತವಾದಂಥ ಒಂದು ಸಿದ್ಧಾಂತ. ಹಾಗಾಗಿ ಕರ್ತನಲ್ಲಿ ಪ್ರಿಯರೇ, ಇವತ್ತು ಆತನನ್ನು ನಾವು ಅವಲಂಬನೆ ಮಾಡಿಕೊಂಡು ಬದುಕೋದಾದರೆ ಖಂಡಿತವಾಗಿಯೂ ನಾವು ನಮ್ಮ ಜೀವನದಲ್ಲಿ ಸಮಾಧಾನದ ಬದುಕನ್ನು ಬದುಕಲಿಕ್ಕೆ ಸಾಧ್ಯ. ಹಾಗಾಗಿ ನೋಡ್ರಿ, ನಾವು ಹೆಂಗದೇವಂದ್ರೆ ನಾವು ಆ ಫಟಿಂಗ ಮಗನಂತೆ, ನಾವು ಆ ತಂದೆಯಂತೆ ದೇವರು. ಯೇಸು ಕ್ರಿಸ್ತ ಹೆಂಗಂದ್ರೆ ಆ ತಂದೆ ಇದ್ದಂಗೆ. ಯಾಕಂದ್ರೆ ನಮಗೋಸ್ಕರ ತನ್ನ ಪ್ರಾಣನ ಕೊಟ್ಟಾನ್ರಿ ಅವ. ಇನ್ನೇನು ಬೇಕ್ರಿ ನಮಗೆ? ಆತನ ಬಳಿಗೆ ನಾವು ಹೋದಾಗ ಖಂಡಿತವಾಗಿ ನಮ್ಮನ್ನು ಸ್ವೀಕಾರ ಮಾಡ್ತಾನ್ರಿ. ಅದು ಹೆಂಗ? ನಮ್ಮನ್ನು ಗುಲಾಮರಾಗಿ ಸ್ವೀಕಾರ ಮಾಡೋದಿಲ್ಲ, ಪಾಪಿಗಳು ಅಂತೆಲ್ಲ ಸ್ವೀಕಾರ ಮಾಡೋದಿಲ್ಲ, ಮಕ್ಕಳಂತೆ ಸ್ವೀಕಾರ ಮಾಡ್ತಾನ್ರಿ. ಇದನ್ನ ಯೇಸು ಹೇಳ್ತಾನ್ರಿ. ನೀವು ತಂದೆಯ ಬಳಿಗೆ ಬರೋದಾದರೆ, ಅಂದರೆ ದೇವರ ಬಳಿಗೆ ನೀವು ಬರೋದಾದರೆ, ಕ್ರಿಸ್ತನ ಬಳಿಗೆ ನೀವು ಬರೋದಾದರೆ, ನಿಮ್ಮನ್ನು ಮಕ್ಕಳಂತೆ ನಿಮ್ಮನ್ನು ಆತ ಸ್ವೀಕಾರ ಮಾಡ್ತಾನೆ. ಯು ವಿಲ್ ಬಿಕಮ್ ಸನ್ಸ್ ಆ್ಯಂಡ್ ಡಾಟರ್ಸ್ ಆಫ್ ಗಾಡ್. ಸ್ವಲ್ಪ ಯೋಚನೆ ಮಾಡ್ರಿ ನನ್ನ ಪ್ರೀತಿಯ ಸಹೋದರಿ ಸಹೋದರ. ಇವತ್ತು ದೇವರ ಮಕ್ಕಳಾಗಿ ನಾವು ಈ ಲೋಕದಲ್ಲಿ ಬದುಕೋದಾದರೆ ನಾವು ಎಷ್ಟು ಆಶೀರ್ವಾದ ಹೊಂದಿ ಬದುಕ್ತೇವ್ರಿ. ಸ್ವಲ್ಪ ಕಲ್ಪನೆ ಮಾಡ್ಕೊಳ್ಳೋಣ. ಕ್ರಿಸ್ತನು ಆ ತಂದೆಯಂತೆ ಇವತ್ತು ನನಗೋಸ್ಕರ ನಿನಗೋಸ್ಕರ ಕಾಯ್ತಾ ಇದ್ದಾನ್ರಿ. ನಾವು ಪಾಪದಿಂದ ನಾವು ನಮ್ಮಲ್ಲಿ ನಾವು ನಂಬಿಕೆ ಇಟ್ಕೊಂಡು ನಾವು ಹಾಳಾಗಿ ಹೋಗ್ಯವ್ರಿ. ಇವತ್ತಿನ ದಿವಸ ನಾವು ಬದುಕಿದ್ದೇವ್ರಿ. ದೇವರೊಂದು ಅವಕಾಶ ಕೊಟ್ಟನ್ರಿ. ಇವತ್ತಿನ ದಿವಸ ಒಂದು ನಿರ್ಧಾರ ಮಾಡೋಣ. ನಿರ್ಧಾರ ಏನಂತಂದ್ರೆ, ನಾನು ಇನ್ನು ಮುಂದೆ ನನಗೋಸ್ಕರ ನಾನು ಬದುಕೋದಿಲ್ಲ, ನನ್ನ ಶಕ್ತಿ ಮೇಲೆ ನಾನು ಬದುಕೋದಿಲ್ಲ. ಇನ್ನು ಮುಂದೆ ನಾನು ಕ್ರಿಸ್ತನನ್ನು ನಂಬಿ ಆತನಿಗೋಸ್ಕರ ಬದುಕ್ತೇನೆ. ಆವಾಗ ನನ್ನ ಜೀವನದಲ್ಲಿ ಕಷ್ಟಗಳು ಬರದೇ ಇರಲಿಕ್ಕೆ ಸಾಧ್ಯ ಇರ್ತದೆ. ಆವಾಗ ನನ್ನ ಜೀವಿತದಲ್ಲಿ ಆಶೀರ್ವಾದಗಳು ತುಂಬಲಿಕ್ಕೆ ಸಾಧ್ಯ, ನನ್ನ ಜೀವಿತದಲ್ಲಿ ಸಮಾಧಾನ ಬರಲಿಕ್ಕೆ ಸಾಧ್ಯ, ನನ್ನ ಜೀವಿತದಲ್ಲಿ ನಿರೀಕ್ಷೆ ಬರಲಿಕ್ಕೆ ಸಾಧ್ಯ. ನಾಳೆ ನಾನು ಸತ್ರೂ ಕೂಡ ಸಮಾಧಾನದಿಂದ ಸಾಯ್ತೇನೆ. ಯಾಕಂದ್ರೆ ಮುಂದೆ ಏನಾಗ್ತೈತೆ ಅನ್ನೋದು ನನಗೆ ಸ್ಪಷ್ಟ ಗೊತ್ತೈತ್ರಿ, ನನಗೆ ಚಿತ್ರ ಐತಿ. ಹಾಗಾಗಿ ಕರ್ತನಲ್ಲಿ ಪ್ರೀತಿಯ ಸಹೋದರಿ ಸಹೋದರ, ಇವತ್ತಿನ ದಿವಸ ದೇವರು ನಿನಗೊಂದು ಕರೆ ಕೊಡ್ತಾ ಇದ್ದಾನೆ. ಏನಂತಂದ್ರೆ, ಮಗನೇ ಮಗಳೇ, ನನ್ನ ಬಳಿಗೆ ಬಾ. ನಿನ್ನ ಮೇಲೆ ನೀನು ಅವಲಂಬನೆ ಮಾಡಿಕೊಂಡು ನೀನು ಸುಸ್ತಾಗಿ ಸಾಕಾಗಿ ಕಣ್ಣೀರು ಸೋಸಿ ದುಃಖದಲ್ಲಿ ಚಿಂತೆಯಲ್ಲಿ ನೀನು ಬದುಕೋದು ಸಾಕು. ಇಷ್ಟು ದಿವಸ ನೀನು ಬದುಕಿದ್ದೀಯಾ, ಸಾಕು. ಇನ್ನು ಮುಂದೆ ನನ್ನನ್ನು ನೀನು ಆಶ್ರಯಿಸಿಕೊಂಡು ಬದುಕು. ಆವಾಗ ನಿನ್ನ ಜೀವಿತದಲ್ಲಿ ಸಂಪೂರ್ಣವಾಗಿ ಆಶೀರ್ವಾದಗಳು ತುಂಬಲಿಕ್ಕೆ ಸಾಧ್ಯ. ಕರ್ತನಲ್ಲಿ ಪ್ರಿಯರೇ, ಯೇಸು ಇವತ್ತು ಕರೀತಾ ಇದ್ದಾನೆ. ನಾವು ಯಾವ ಪಂಗಡಕ್ಕೆ ಸೇರೇವಿ, ಯಾವ ಭಾಷೆಯಲ್ಲಿ ಮಾತಾಡ್ತೇವಿ, ಯಾವ ಧರ್ಮಕ್ಕೆ ಸೇರೇವಿ, ಯಾವ ಪ್ರಾಂತದಲ್ಲಿದ್ದೇವಿ, ಇದು ಯಾವುದೂ ದೇವರಿಗೆ ಸಂಬಂಧ ಇಲ್ಲ. ದೇವರಿಗೆ ಸಂಬಂಧ ಇದ್ದಿದ್ದು ಒಂದೇ, ನಿನ್ನ ನಿರ್ಧಾರ, ನಿನ್ನ ಆಲೋಚನೆ, ಯುವರ್ ಡಿಸಿಷನ್. ನಾನು ಇವತ್ತು ಕ್ರಿಸ್ತನಿಗಾಗಿ ಬದುಕ್ತೇನೆ ಅನ್ನುವಂಥ ಒಂದು ಡಿಸಿಷನ್ ನಮ್ಮಲ್ಲಿ ಬರೋದಾದರೆ ಖಂಡಿತವಾಗಿಯೂ ನಮ್ಮ ಜೀವಿತದಲ್ಲಿ ಆಶೀರ್ವಾದಗಳು ತುಂಬಿ ಬರಲಿಕ್ಕೆ ಸಾಧ್ಯ. ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಪ್ರೀತಿಯ ಪರಲೋಕದ ತಂದೆಯಾದಂಥ ದೇವರೇ, ನಿನ್ನ ಪ್ರೀತಿ ಎಷ್ಟು ಅದ್ಭುತವಾದಂಥ ಪ್ರೀತಿ ದೇವರೇ. ನಿನ್ನ ಪ್ರೀತಿ ಎಷ್ಟು ಅಪಾರವಾಗಿದೆ ಸ್ವಾಮಿ. ಆ ಪ್ರೀತಿಯಲ್ಲಿ ನಾವು ಇವತ್ತು ನಮ್ಮ ಜೀವಿತ ಸಂಪೂರ್ಣವಾಗಿ ಮುಳುಗಿ ಹೋಗಿದೆ ಸ್ವಾಮಿ. ಅಷ್ಟು ನಮ್ಮನ್ನು ಪ್ರೀತಿಸಿದ್ದಿ ಕರ್ತನೆ. ಯೇಸುವೆ, ನಮಗೋಸ್ಕರ ನಿನ್ನ ಪ್ರಾಣವನ್ನು ಕೊಟ್ಟಿ ಸ್ವಾಮಿ. ನಮ್ಮನ್ನು ಪ್ರೀತಿಸಿ ನಿನ್ನ ರಕ್ತವನ್ನು ಸುರಿಸಿದಿ ಕರ್ತನೆ. ನಿನ್ನ ರಕ್ತದಿಂದ ನಮ್ಮನ್ನು ತೊಳೆದಿದ್ದಿ ಕರ್ತನೆ. ಇವತ್ತು ಪಾಪದಿಂದ ಬಿಡುಗಡೆ ಹೊಂದುವಂತೆ ನಮಗೆ ಕೃಪೆಯನ್ನು ಮಾಡಿದ್ದಿ ದೇವರೇ, ಇದಕ್ಕಾಗಿ ಸ್ತೋತ್ರ. ಯೇಸು ಪ್ರಭುವೇ, ನಮ್ಮ ಜೀವಿತದಲ್ಲಿ ಅನೇಕ ವರ್ಷಗಳ ಕಾಲ ನಾವು ನಮ್ಮ ಶಕ್ತಿಯ ಮೇಲೆ, ನಮ್ಮ ಒಂದು ಸಾಧನೆಗಳ ಮೇಲೆ ಇವತ್ತು ನಾವು ಬದುಕಿದ್ದೇವೆ ಸ್ವಾಮಿ. ಅಪ್ಪ ದೇವರೇ, ಇವತ್ತಿನ ದಿವಸ ನಮ್ಮ ಎಲ್ಲವನ್ನ ಬದಿಗಿಟ್ಟು
ಯಥಾರ್ಥವಾಗಿ ನಿನ್ನ ಮುಂದೆ ನಾವು ಕಾಣಿಸ್ಕೊತಾ ಇದ್ದೇವೆ ಸ್ವಾಮಿ. ನಿನ್ನ ಮಗಳಾದಂಥ ನನಗೆ, ನಿನ್ನ ಮಗನಾದಂಥ ನನಗೆ ನೀನು ಕೃಪೆ ತೋರಿಸು ಯೇಸುವೆ. ಇವತ್ತು ಸಂಪೂರ್ಣವಾಗಿ ನಿನ್ನನ್ನು ನಂಬಿ, ನಿನ್ನನ್ನು ಆಶ್ರಯಿಸಿಕೊಂಡು ನಿನ್ನ ಬಳಿಗೆ ಬಂದಿದ್ದೇನೆ ಸ್ವಾಮಿ. ಹೌದು ದೇವರೇ, ಬೈಬಲ್ ಹೇಳುತ್ತದೆ, ನೀವು ದೇವರನ್ನು ಆಶ್ರಯಿಸಿಕೊಂಡಾಗ ಎಲ್ಲ ಆಶೀರ್ವಾದಗಳನ್ನು ಹೊಂದಿರಿ ಅಂತ. ಇವತ್ತು ಆ ಒಂದು ನಂಬಿಕೆಯಿಂದ ನಿನ್ನ ಬಳಿಗೆ ನಾನು ಬಂದಿದ್ದೇನೆ ಯೇಸು ಸ್ವಾಮಿ. ನೀನು ಕರುಣಿಸು ದೇವರೇ. ಮುಂದಿನ ನನ್ನ ಜೀವಿತದಲ್ಲಿ, ಹೌದು ದೇವರೇ, ನನ್ನ ಈ ಹಿಂದಿನ ಜೀವಿತದಲ್ಲಿ ಅನೇಕ ಕಷ್ಟಗಳನ್ನು, ಕಣ್ಣೀರನ್ನು, ದುಃಖಗಳನ್ನು, ಅಪಜಯಗಳನ್ನು ನಾನು ಅನುಭವಿಸಿದ್ದೇನೆ. ನನ್ನ ಜೀವಿತದಲ್ಲಿ ಇವೆಲ್ಲವುಗಳು ಸಂಭವಿಸಿದೆ ಸ್ವಾಮಿ. ನನ್ನ ಶಕ್ತಿ ಮೇಲೆ ನಾನು ಅವಲಂಬನೆ ಮಾಡಿ ನಾನು ಬಿದ್ದೋಗಿದ್ದೇನೆ ದೇವರೇ. ಇವತ್ತಿನ ದಿವಸ ಯೇಸುವೆ ನನ್ನನ್ನು ಕರುಣಿಸು. ಯೇಸುವೆ ನನ್ನ ಕೈ ಹಿಡಿದು ನಡೆಸು ಸ್ವಾಮಿ. ನನ್ನ ಜೀವಿತದಲ್ಲಿ ನಾನು ನಿನಗೋಸ್ಕರ ಜೀವಿಸುವ ಹಾಗೆ ನನ್ನ ಪ್ರತಿಯೊಬ್ಬೊಬ್ಬರನ್ನು ನೀನು ಕೃಪೆ ಮಾಡಿ ಕರುಣಿಸಿ ನಡೆಸಬೇಕೆಂದು ಬೇಡಿಕೊಳ್ತೇವೆ ಸ್ವಾಮಿ. ಹೌದು ದೇವರೇ, ನನ್ನ ಭವಿಷ್ಯತ್ತನ್ನು ನೀನು ಕಂಡಿದ್ದಿ ಸ್ವಾಮಿ. ಮುಂದೆ ಏನಾಗಬೇಕಾಗಿದೆ ಅನ್ನೋದು ನಿನಗೆ ಮಾತ್ರ ಗೊತ್ತಿದೆ ದೇವರೇ. ಹಾಗಾಗಿ ನನ್ನ ಜೀವಿತ ನಾನು ನಿನ್ನಲ್ಲಿ ಅವಲಂಬನೆ ಮಾಡಿಕೊಂಡು ನಡೆದಾಗ ನಾನು ಸಮಾಧಾನದಿಂದ, ನಿರೀಕ್ಷೆಯಿಂದ ಈ ಲೋಕದಲ್ಲಿ ಜೀವಿಸಲಿಕ್ಕಾಗೋ ಹಾಗೆ ನೀನು ಕೃಪೆ ಮಾಡಿ ಕರುಣಿಸಿ ನಡೆಸಿದ್ದೇವರೇ. ಇವತ್ತು ನಿನ್ನನ್ನು ಬೇಡ್ಕೊತಿರುವಂಥ ಪ್ರತಿಯೊಂದು ನಿನ್ನ ಮಗನನ್ನ ಮಗಳಿಗೋಸ್ಕರ ನಾವು ಬೇಡ್ಕೊತೀವಿ ಸ್ವಾಮಿ. ಅವರನ್ನು ಕರುಣಿಸಿದ್ದೇವ್ರೆ. ಅವ್ರಿಗೆ ಬೇಕಾದಂಥ ಆದರಣೆ, ಸಮಾಧಾನ, ಶಾಂತಿ, ಸಂತೋಷವನ್ನು ದಯಪಾಲಿಸಿದ್ದೇವೆ. ಅವರ ಜೀವಿತದಲ್ಲಿ ನಿನ್ನ ಆಶೀರ್ವಾದಗಳು ಹರಿದು ಬರಲಿ ಸ್ವಾಮಿ. ಇವತ್ತಿನ ದಿವಸ ನಾವು ನಿನಗೋಸ್ಕರ ಜೀವಿಸುವ ಹಾಗೆ, ನಿರ್ಧಾರ ಮಾಡಲಿಕ್ಕಾಗೋ ಹಾಗೆ ನಮ್ಮನ್ನು ಬಲಪಡಿಸಿ ಕರುಣಿಸಿ ನಡೆಸು ಪವಿತ್ರಾತ್ಮ ದೇವರೇ. ಈ ಪ್ರಾರ್ಥನೆ, ಈ ವಿಜ್ಞಾಪನೆ ಯೇಸುವಿನ ಹೆಸರಿನಲ್ಲಿ ನಿನಗೆ ಬೇಡಿದ್ದೇವೆ ಪರಲೋಕದ ತಂದೆಯಾದ ದೇವರೇ. ನಮ್ಮ ಪ್ರಾರ್ಥನೆ ಕೇಳಿದ್ದಿ ಸ್ವಾಮಿ, ಇದಕ್ಕಾಗಿ ಸ್ತೋತ್ರ. ಆಮೇನ್. ಯೆಹೋವನನ್ನೇ ಆಶ್ರಯಿಸುವುದು ಒಳ್ಳೆಯದು ಎಂಬುದಾಗಿ ಉತ್ತಮ ಸಂದೇಶವನ್ನು ಕೊಟ್ಟಂಥ ಅಯ್ಯನವರಿಗೆ ಧನ್ಯವಾದಗಳನ್ನು ತಿಳಿಸುವರಾಗಿದ್ದೇವೆ. ಕಡೆಯದಾಗಿ ಹಾಡುವಂಥ ಸಂಗೀತಗಳಲ್ಲಿ 152ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಸಂಗೀತಗಳಲ್ಲಿ 152, 1 ಹಾಗೂ 3ನೇ ಚರಣ ಮಾತ್ರ ಹಾಡಿಕೊಳ್ಳೋಣ. ವಾಕ್ಯವನ್ನು ಬಲದಿಂದ ಕರ್ತ ಸಾರಗೊಳಿಸು.
ವಿಶ್ವಾಸದಿಂದ ಪ್ರಭುವಿನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಸಹವಾಸ ನಡೆಸುವಿಕೆ ನಮ್ಮೆಲ್ಲರ ಸಂಗಡ ನಿರಂತರವಾಗಿಯೂ ನೆಲೆಯಾಗಿರಲಿ. ಆಮೇನ್.